ಪ್ಲೀಸ್ ಬಾಲ, ನಾವಿಬ್ರು ಪ್ರೀತಿಯಿಂದ ಇರೋಣ. ಹೊಟ್ಟೆಲಿರ್ತಾನೆ ಮಗುಗೆಲ್ಲನೂ ಅರ್ಥ ಆಗುತ್ತೆ. ತಾಯಿ ಎಷ್ಟು ಮುಖ್ಯನೋ ತಂದೆನೋ ಅಷ್ಟೇ ಮುಖ್ಯ. ನೀನ್ ನನ್ನ ಜೊತೆ ಹೇಗಿರ್ತೀಯ ಅನ್ನೋದ್ರ ಮೇಲೆ, ಯಾಕಂದ್ರೆ ಅದು ಮಗುವಿನ ಮೇಲೆ ಪರಿಣಾಮ ಬೀಳುತ್ತೆ. ಹೌದಾ? ಹೌದು. ಅಭಿಮನ್ಯು ಕತೆ ಕೇಳಿಲ್ವಾ? ಅಜ್ಜಿ ಹೇಳ್ತಾ ಇದ್ಲು ಯಾವಾಗ್ಲೂ, ಅಭಿಮನ್ಯು ತನ್ನ ತಾಯಿ ಹೊಟ್ಟೆಲಿ ಇದ್ದಾಗ್ಲೇ ಅಂತೆ ಚಕ್ರವ್ಯೂಹದ ಬಗ್ಗೆ ತಿಳ್ಕೊಂಡಿದ್ದು. ಮಗು ತನ್ನ ತಾಯಿ ಹೊಟ್ಟೆಲಿ ಇದ್ದಾಗ್ಲೇ ಎಲ್ಲಾ ವಿಷಯನೂ ಅರ್ಥ ಆಗತ್ತೆ. ಅದಕ್ಕೆ ಹೇಳ್ತಾ ಇರೋದು ನಾವಿಬ್ರು ಚೆನ್ನಾಗಿರೋಣ ಅಂತ. ನೀನ್ ನನ್ನ ಚೆನ್ನಾಗಿ ನೋಡ್ಕೋಬೇಕು. ಇಂಥ ಟೈಮಲ್ಲಿ ತಾಯಿ ಮತ್ತೆ ಮಗು ಇಬ್ರು ಆರೋಗ್ಯನೂ ತುಂಬಾ ಮುಖ್ಯ. ಹೌದಾ? ನಿಜಾನಾ? ಎಂತ ಗುಡ್ ನ್ಯೂಸ್ ಕೊಟ್ಟೆ ಕಾವೇರಕ್ಕ, ಸೂಪರ್ ನೀನು. ಕಂಗ್ರ್ಯಾಚುಲೇಷನ್ ಬಾಲಾ ಅವರೇ, ನೀವು ತಂದೆ ಆಗ್ತಿದ್ದೀರಾ. ದಿವ್ಯಾ ಅವರು ಹವಳಿ ಚವಳಿ ಮಕ್ಳಿಗೆ ತಾಯಿ ಆಗ್ತಾ ಇದ್ದಾರೆ. ಡಾಕ್ಟರ್ ಸರಿಯಾಗಿ ಚೆಕ್ ಮಾಡಿದ್ರಾ? ಹೌದು ಬಾಲಾ, ಇನ್ ಮುಂದೆ ನೀವು ಅವ್ರನ್ನ ಕೇರ್ಫುಲ್ ಆಗಿ ನೋಡ್ಕೊಬೇಕು. ಅವಳಿ ಚವಳಿ ಮಕ್ಳು ಬೇರೆ. ಅದಕ್ಕಿಂತ ಇವತ್ತೇ ಕ್ಲಿಯರ್ ಆಗಿರೋದು ವಾಸಿ ಅಲ್ವಾ? ಅದನ್ನ ನೀನ್ ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ ರಿತು? ಹುಡುಗಿರು ಅವ್ರಾಗ ಅವರೇ ಹಿಂದೆ ಬಿದ್ದು ಐ ಲವ್ ಯು ಅಂತ ಹೇಳಿದ್ರೆ ನಿಮ್ಗೆ ಅದು ಸದ್ರ. ಅದಕ್ಕೆ ನೀವ್ ಹೀಗೆ ಆಡೋದು. ರಿತು ನಿಂತ್ಕೋ, ನನ್ ಮಾತು ಕೇಳಿಸ್ಕೋ ರಿತು. ಕೇಳಿಸ್ಕೊಳಕ್ ನಂಗೇನು ಉಳ್ದಿಲ್ಲ. ರಿತು ನಾನು ಏನೇ ಮಾಡಿದ್ರು ನಮ್ಮಿಬ್ರು ಒಳ್ಳೇದಕ್ಕೇನೆ. ಥ್ಯಾಂಕ್ಸ್. ರಿತು, ಎಜುಕೇಶನ್ ಬಿಟ್ಟು ಬೇರೆ ಏನೋ ಮಾಡ್ಬಿಡ್ತೀನಿ ಅನ್ನೋ ಭ್ರಮೆ ಬಿಟ್ಟಾಕು. ನೀವು ಶ್ರೀಮಂತರ ಮನೆ ಮಕ್ಕಳು, ಕೈಯಲ್ಲಿರೋ ಎಜುಕೇಶನ್ ಬಿಟ್ಟು ಹೀಗೆ ಆಡ್ತೀರಾ. ನಾವು ಬಡವ್ರ ಮನೆ ಮಕ್ಕಳು, ಅದೇ ಎಜುಕೇಶನ್ಗೋಸ್ಕರ ಒದ್ದಾಡಿ ಸಾಯ್ತೀವಿ. ಆದ್ರೆ ನಮಗ್ ಪ್ರಪಂಚ ಜ್ಞಾನನೇ ಇಲ್ಲ ಅಂತ ಹೇಳ್ತಿರಲ್ಲ. ಅದಕ್ಕೆ ನಾನ್ ಕೆಲ್ಸಕ್ಕೆ ಸೇರ್ಕೊಂಡು ಪ್ರಪಂಚ ಏನು ಅಂತ ನೋಡ್ತಾ ಇದ್ದೀನಿ. ಅದು ನೀನ್ ಕಾಲೇಜ್ ಮುಗಿದ್ಮೇಲೂ ಮಾಡ್ಬೋದು ರಿತು. ನಾನು ಹೇಳಿದ ಒಂದು ಮಾತುಗೋಸ್ಕರ ನಿನ್ ಭವಿಷ್ಯ ಹಾಳು ಮಾಡ್ಕೋಬೇಡ. ನನ್ ಭವಿಷ್ಯ ನೀನೇ ಅಂತ ಅನ್ಕೊಂಡಿದ್ದೆ ರಾಕಿ. ಆದ್ರೆ ಅದೇ ನುಚ್ಚುನೂರಾದ್ಮೇಲೆ ನನ್ಗಿನ್ ಯಾವ ಭವಿಷ್ಯನೂ ಇಲ್ಲ. ಸ್ಟಾಪ್ ಇಟ್ ರಿತು, ಎಲ್ಲ ನಿನ್ ಮೂಗಿನ ನೇರಕ್ಕೆ ಮಾತಾಡಬೇಡ. ಪ್ರೀತಿ ಒಂದನ ಇರೋದು ಬದುಕಲ್ಲಿ, ಒಳ್ಳೆ ಫ್ರೆಂಡ್ಶಿಪ್ ಏನಕ್ಕೆ ಇರಬಾರ್ದು? ನಾವಿಬ್ರು ಟೀಚರು ಸ್ಟೂಡೆಂಟು, ನಮ್ಮಿಬ್ರು ಮಧ್ಯೆ ಒಳ್ಳೆ ಫ್ರೆಂಡ್ಶಿಪ್ ಇರ್ಬೋದಲ್ವಾ? ಪ್ರೀತಿನೇ ಏನಕ್ಕೆ ಬೇಕು? ಯಾಕಂದ್ರೆ ನಾನು ನಿನ್ನ ಪ್ರೀತಿಸ್ತಿದ್ದೀನಿ, ಅದಕ್ಕೆ.
ನೀನು ಈ ಸಂಬಂಧಕ್ಕೆ ಸ್ನೇಹ, ಗುರು ಶಿಷ್ಯೆ, ಮಣ್ಣು ಮಸಿ ಅದು ಇದು ಅಂತ ನೆಪ ಹುಡುಕ್ಬೋದು. ಈ ಪ್ರೀತಿಯಿಂದ ಎಸ್ಕೇಪು ಆಗ್ಬೋದು. ಆದ್ರೆ ನನಗೆ ಗೊತ್ತಿರೋದು ಒಂದೇ, ಪ್ರೀತಿ 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 ಅಷ್ಟೇ. ರಿತು, ಪ್ರೀತಿ ನಮ್ಮನ್ನ ಬೆಳೆಸ್ಬೇಕು. ನೀನು ಹೇಗೆ ನರಳ್ತಾ ಇದೆಯಾ ನೋಡು. ಇದೆಲ್ಲ ಬಿಟ್ಬಿಡು ಪ್ಲೀಸ್. ನೀನು ಹೇಗಿದೆಯೋ ಹಾಗಿದ್ಬಿಡು ರಿತು. ನಾನು ಹಾಗೆ ಇದ್ದೀನಿ ಸರ್, ಬದಲಾಗಲ್ಲ. ಹಿಂದೆನೂ ನಿಮ್ಮನ್ನ ಪ್ರೀತಿಸ್ತಿದ್ದೆ, ಈಗಲೂ ನಿಮ್ಮನ್ನ ಪ್ರೀತಿಸ್ತಿದ್ದೀನಿ, ಮುಂದೆನೂ ನಿಮ್ಮನ್ನ ಪ್ರೀತಿಸ್ತೀನಿ. ಬದಲಾಗಬೇಕಾಗಿರೋದು ನೀವು. ನನ್ನ ಭಾವನೆಗಳನ್ನ ಅರ್ಥ ಮಾಡಿಕೊಂಡು ನನ್ನ ಎಮೋಷನ್ಸ್ಗೆ ಸ್ಪಂದಿಸ್ಬೇಕಾಗಿರೋದು ನೀವು. ಅದಕ್ಕೆ ನೀವು ಬದಲಾಗಬೇಕು. ಹೀಗೆ ಮಾಡೋದ್ರಿಂದ ನಿನ್ನ ಪ್ರೀತಿ ಸಿಗುತ್ತೆ ಅನ್ಕೊಂಡಿದ್ಯಾ? ಗೊತ್ತಿಲ್ಲ, ಆದರೆ ನಾನು ನಿಮ್ಮ ಹಿಂದೆ ಬಿದ್ದು ಪ್ರೀತಿ ಮಾಡಿ ಅಂತ ಬೇಡ್ಕೊಳ್ಳೋದಕ್ಕಿಂತ ನಿಮ್ಮನ್ನ ಒಲಿಯೋ ಹಾಗೆ ಮಾಡ್ಕೊಳ್ಳೋದು ಒಳ್ಳೆಯದು. ಲಾಸ್ಟ್ ಇಯರ್ ಯಾರೋ ಮಾಡಿದ ಸೈಕಲ್ ಪ್ರಾಜೆಕ್ಟ್ಗೆ ಅವಾರ್ಡ್ ಬಂದಿತ್ತು. ಸೈಕಲ್ನಲ್ಲಿ ಆಫೀಸ್ಗೆ ಹೋಗೋದ್ರಿಂದ ಆಗೋ ಸೋಷಿಯಲ್ ಮತ್ತು ಫಿಸಿಕಲ್ ಬೆನಿಫಿಟ್ಸ್ ಬಗ್ಗೆ ಪ್ರಾಜೆಕ್ಟ್ ಇತ್ತು. ಸೈಕಲ್ ಬಗ್ಗೆನಾ? ಎಸ್, ನಾವು ಯಾವುದ್ರ ಬಗ್ಗೆನಾದರೂ ಪ್ರಾಜೆಕ್ಟ್ ಮಾಡ್ಬೋದು. ಆದರೆ ಅದು ಲಾರ್ಜರ್ ಸ್ಕೇಲ್ನಲ್ಲಿ ರೀಚ್ ಮಾಡೋ ಥರ ಇರಬೇಕು. ಎಲ್ಲ ಆ್ಯಂಗಲ್ನಲ್ಲೂ ಟಚ್ ಮಾಡೋ ಥರ ಇರಬೇಕು. ಸ್ಪೆಷಲಿ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರೋ ಪ್ರಾಜೆಕ್ಟ್ ಆದರೆ ಅವಾರ್ಡ್ ವಿನ್ ಆಗೋ ಸಾಧ್ಯತೆಗಳು ಜಾಸ್ತಿ. ವಾವ್, ಸಖತ್ತಾಗಿದೆ. ನಾನು ಯಾಕೆ ಟ್ರೈ ಮಾಡಬಾರ್ದು? ಸರ್, ನಾವು ಸೋಲಾರ್ ಪವರ್ ಬೇಸ್ಡ್ ಪ್ರಾಜೆಕ್ಟ್ ಏನಾದ್ರು ಮಾಡ್ಬೋದಲ್ವಾ? ಲೈಕ್ ಫಾರ್ ಎಕ್ಸಾಂಪಲ್, ನಮ್ಮ ಆಫೀಸಲ್ಲಿ ಸೋಲಾರ್ ಪವರ್ನ ಹೇಗೆ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ತೀವಿ ಅದ್ರ ಬಗ್ಗೆ. ನೋ, ಇದೆಲ್ಲ ರಿಜೆಕ್ಟ್ ಆಗಿರೋ ಪ್ರಾಜೆಕ್ಟ್. ಏನಾದರೂ ಯುನಿಕ್ ಆಗಿ ಥಿಂಕ್ ಮಾಡಿ. ಈ ರೂಪ ಬೇಕು ಅಂತಾನೆ, ನನ್ಗೆ ಅವಮಾನ ಮಾಡಬೇಕು ಅಂತಾನೆ ನನ್ನ ಐಡಿಯಾನ ರಿಜೆಕ್ಟ್ ಮಾಡ್ತಾ ಇದ್ದಾಳೆ. ತೋರಿಸ್ತೀನಿ ಅವಳಿಗೆ ನನ್ನ ಪವರ್ ಏನು ಅಂತ. ಓಕೆ, ಕ್ಯಾರಿ ಆನ್. ಕಾರ್ತಿಕ್, ನಿಮ್ಮ ಐಡಿಯಾನ ರಿಜೆಕ್ಟ್ ಮಾಡಿದ್ರು ಅಂತ ಬೇಜಾರು ಮಾಡ್ಕೋಬೇಡಿ. ಇದರಲ್ಲಿ ನಿಮಗೆ ಎಕ್ಸ್ಪೀರಿಯನ್ಸ್ ಕಡಿಮೆ. ಇದೆಲ್ಲ ನಿಮ್ಗಲ್ಲ. ಏನಿದ್ದಿವ್ಯಾ, ಬೆಳಿಗ್ಗೆ ಮಗು ಫೋಟೋ ಯಾಕೆ ತೋರಿಸ್ತಾ ಇದೀಯಾ? ಅಷ್ಟೇ ಅಲ್ಲ, ಇನ್ನೊಂದಷ್ಟು ಡೌನ್ಲೋಡ್ ಮಾಡಿ ಇಟ್ಟಿದ್ದೀನಿ, ನೋಡು. ನನ್ಗೆ ಯಾಕೆ ಇದನ್ನೆಲ್ಲ ತೋರಿಸ್ತಾ ಇದೀಯಾ ಅಂತ? ಚೆನ್ನಾಗಿರೋ ಮಕ್ಕಳು ಫೋಟೋ ಮನೆ ತುಂಬಾ ಇರ್ಬೇಕಂತೆ. ಅದನ್ನ ನಾವು ಪ್ರತಿದಿನ ನೋಡಿದ್ರೆ ನಮ್ಗೆ ಹುಟ್ಟೋ ಮಗು ಕೂಡ ಗುಂಡ್ಗುಂಡಕ್ಕಿರುತ್ತೆ. ಹಾ ಸರಿ, ಹಾಗಾದ್ರೆ ಇದನ್ನ ವಾಲ್ಪೇಪರ್ ಮಾಡ್ಕೊಂಡು 3 ಹೊತ್ತು ನೋಡ್ಕೊಂಡು ಕೂತ್ಕೋ. ನನಗೆ ಯಾಕೆ ಇದನ್ನ ತೋರಿಸ್ತಾ ಇದೀಯಾ? ಮಗುವಿನಪ್ಪ ನೀನ್ ತಾನೆ, ಮಗುವಿನ ತಂದೆ ನೀನು. ನೀನ್ ನೋಡೋದ್ರಲ್ಲಿ ಏನ್ ತಪ್ಪಿದೆ? ಇನ್ನೊಂದಷ್ಟು ಫೋಟೋಸ್ನ ಕಳಿಸ್ತೀನಿ, ಬೇಗ ಹೋಗಿ ಪ್ರಿಂಟ್ಔಟ್ ತಗೊಂಡ್ ಬಾ. ಕೇಳಿಸ್ತಾ? ಸರಿ, ಹಾಗಿದ್ರೆ ನಾವಿವತ್ತು ಚೆಕಪ್ಗೆ ಹಾಸ್ಪಿಟಲ್ಗೆ ಹೋಗ್ಬೇಕು. ವಿಚಾರಿಸಿದ್ಯಾ? ಇಲ್ಲ. ನೋಡ್ದ್ಯಾ? ಹೇಳಿದ ಕೆಲಸ ಒಂದಾದ್ರೂ ಮಾಡಿದ್ಯಾ? ಇಲ್ಲಿ ಹತ್ರದಲ್ಲಿ ಹಾಸ್ಪಿಟಲ್ ಇಲ್ಲ ದಿವ್ಯಾ. ನೋಡ, ನಿನಗೆ ಹುಟ್ಟೋ ಮಗು ಬಗ್ಗೆ ಕೇರೇ ಇಲ್ಲ. ನಿನ್ ನೆಗ್ಲಿಜೆನ್ಸಿಯಿಂದ ನಾಳೆ ದಿನ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರ್ ಜವಾಬ್ದಾರಿ? ನೋಡು, ನೀನ್ ಏನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ನಿನ್ ನೆಗ್ಲಿಜೆನ್ಸಿಯಿಂದ ನನ್ ಮಗುಗೆ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ನಾನಂತೂ ಜೀವಂತವಾಗಿರಲ್ಲ. ನಿನ್ ಹೆಸರು ಬರ್ದಿಟ್ಟೆ ಸಾಯ್ತೀನಿ.
ಬೇಕಾ? ಈಗಲೇ ಸಾಕಾಗಿದೆ, ಇನ್ನೇನು ಕೊಡ್ತೀಯಾ? ಹುಳಿ ತಿನ್ಬೇಕು ಅಂತ ಅನ್ಸ್ತು, ಕಾವ್ಯರಕ್ಕಂಗೆ ಹೇಳ್ದೆ, ಅವಳೇ ತಂದ್ಕೊಟ್ಲು. ಬೇಕಾ? ನೋ ಥ್ಯಾಂಕ್ಸ್, ನೀನ ತಿನ್ನೋ. ಯಾಕೆ ಬಾಲ ರೇಗ್ತ್ಯಾ? ಇಲ್ಲಪ್ಪ, ನೀನೇ ತಿನ್ನು ಒಂದೇ. ಬಾಲ, ನಾನ್ ಪ್ರೆಗ್ನೆಂಟ್ ಅಂತ ಅತ್ತೆ ಮಾವಂಗ್ ಹೇಳ್ದ, ಅವ್ರು ಏನಂದ್ರು? ಫುಲ್ ಖುಷಿ ಆದ್ರ? ಊರಿಗೆಲ್ಲ ಹೇಳ್ಕೊಂಡು ಓಡಾಡಕ್ಕಾಗಲ್ಲ ದಿವ್ಯಾ. ಯಾಕೆ ಬಾಲ ರೇಗ್ತ್ಯಾ? ಅತ್ತೆ ಮಾವಂಗ್ ಹೇಳ್ದಿ ಅಂದ್ರೆ ಊರ್ಗೆಲ್ಲ ಹೇಳ್ದಂಗ? ಸುಮ್ನೆ ರೇಗ್ಸ್ಬೇಡ, ಸ್ವಲ್ಪ ಸೆನ್ಸ್ ಇಟ್ಕೊಂಡು ಮಾತಾಡು, ರೇಗ್ಸ್ಬೇಡ. ಹೇಳ್ತೀನಿ ಬಿಡು. ಯಾವಾಗ? ಅತ್ತೆ ಇಲ್ಲಿಗೆ ಬಂದಾಗ ನೀನಿನ್ನೂ ಯಾಕೆ ಪ್ರೆಗ್ನೆಂಟ್ ಆಗಿಲ್ಲ ಅಂತ ಎಷ್ಟು ಬೇಜಾರ್ ಮಾಡ್ಕೋತಿದ್ರು ಗೊತ್ತಾ? ಅದೇ ಇವಾಗ ವಿಷಯ ಗೊತ್ತಾದ್ರೆ ಅವ್ರಿಗೆ ಎಷ್ಟು ಖುಷಿ ಪಡಲ್ಲ. ಫೋನ್ ಮಾಡು, ಬೇಗ ಫೋನ್ ಮಾಡು. ಹ್ಞೂ ಸರಿ. ಏನ್ ಸರಿ? ಮಾವಂಗ್ ಕಾಲ್ ಮಾಡಿ ಎಲ್ಲಾ ವಿಷಯನೂ ಹೇಳು. ಯಾವ ವಿಷಯಕ್ಕೆ ಕರ್ಗಿಲ್ಲ ಅಂದ್ರು ಮೊಮ್ಮಗು ವಿಷಯಕ್ಕೆ ಕರಗ್ತಾರೆ. ನಮ್ಮನ್ ಕ್ಷಮಿಸಕ್ಕೆ ನಿಮ್ಮ ಅಪ್ಪ ಅಮ್ಮನ್ಗೆ ನಮ್ಮ ಮಗುನೇ ಒಂದ್ ಕಾರಣ ಆಗತ್ತೆ. ಏನೋ ನಡೀತಾ ಇದೆ. ಇದೇನಾದ್ರೂ ದಿವ್ಯನ್ ಪ್ಲಾನ? ಅಪ್ಪನ್ ಮನ್ಸು ಕರಗ್ಸಕ್ಕೆ ಅಂತ ನಾಟಕ ಆಡ್ತಾ ಇದ್ದಾಳ, ಅಥವಾ ಆ ಗೀತಾನೇ ಏನಾದ್ರೂ ಇವಳು ತಲೆ ಕೆಡಿಸಿ ಹೀಗ್ ಮಾಡು ಅಂತ ಹೇಳ್ಕೊಟ್ಟಿರ್ಬೋದಾ? ಬಾಲ, ಏನ್ ಯೋಚನೆ ಮಾಡ್ತಿದ್ಯಾ? ಕಾಲ್ ಮಾಡು. ಹಂಗೆಲ್ಲ ದಿಢೀರ್ ಅಂತ ಹೇಳಕ್ಕಾಗಲ್ಲ. ನಮ್ಮ ಅಪ್ಪನ ಬಗ್ಗೆ ನಿಂಗೆ ಇನ್ನೂ ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ಏನಂತೆ? ತಿಳ್ಕೊತೀನಿ. ನೀನ್ ಕಾಲ್ ಮಾಡಿ ವಿಷಯ ಹೇಳಿದಾಗ ಅವ್ರು ಎಷ್ಟು ಖುಷಿ ಪಡ್ತಾರೆ ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ನನಗೂ ಇದೆ. ಕಾಲ್ ಮಾಡೋ. ಅವ್ರು ಇವಾಗ ವಾಕಿಂಗ್ ಹೋಗಿರ್ತಾರೆ, ಆಮೇಲೆ ಮಾಡ್ತೀನಿ ಬಿಡು. ವಾಕಿಂಗ್ ಹೋದ್ರೆ ಫೋನ್ ತಗೊಂಡೋಗಲ್ವಾ? ನೀನ್ ಕಾಲ್ ಮಾಡು, ರಿಸೀವ್ ಮಾಡ್ತಾರೆ. ಬೇಡ. ಈಗ ಕಾಲ್ ಮಾಡ್ತೀಯ ಮಾಡಲ್ವಾ? ಫೋನು ಇಲ್ಲಿಲ್ಲ, ಅಲ್ಲಿದೆ. ನಡಿ ಅಲ್ಲಿಗೆ, ನಡಿಯೋ. ನಿನ್ನೆ ಕೇಳ್ತಾ ಇರೋದು, ಏನಕ್ಕೆ ಆರ್ಟಿಸ್ಟ್ ಅಂತ ಸೇವ್ ಮಾಡ್ಕೊಂಡಿದ್ಯಾ? ಅದು ಅದು ದೊಡ್ಡ ಕತೆ ದಿವ್ಯಾ. ಓ, ಇನ್ನೂ ಒಂದ್ ಕತೆನಾ? ಹೇಳು, ಕೇಳಿಸ್ಕೊತೀನಿ. ದಿವ್ಯಾ, ಅಮ್ಮನ್ಗೆ ಯಾವಾಗ್ಲೂ ಆರ್ಟಿಸ್ಟ್ ಆಗ್ಬೇಕು ಅನ್ನೋ ಆಸೆ ಇತ್ತು. ಆದ್ರೆ ಏನ್ ಮಾಡೋದು, ಅವರು ಪಾಪ ಎಷ್ಟೇ ಪ್ರಯತ್ನ ಮಾಡಿದ್ರು ಆರ್ಟಿಸ್ಟ್ ಆಗ್ಲೇ ಇಲ್ಲ. ಆದ್ರೆ ಅಮ್ಮ ನನ್ನ ಪಾಲಿಗೆ ಯಾವಾಗ್ಲೂ ಬಿಗ್ಗೆಸ್ಟ್ ಆರ್ಟಿಸ್ಟ್, ಬಿಗ್ಗೆಸ್ಟ್ ಸೆಲೆಬ್ರಿಟಿ, ಅದಕ್ಕೆ ಹಂಗ್ ಸೇವ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಯಾರ ಹತ್ರ ಕತೆ ಹೇಳ್ತಾ ಇದ್ಯಾ? ಇದನ್ನ ನಾನ್ ನಂಬೇಕಾ? ನಂಬಲೇಬೇಕು ದಿವ್ಯಾ. ಅಷ್ಟೇ ಅಲ್ಲ, ನಮ್ಮ ಅಪ್ಪನಂತ ಹುಲಿನೇ ನಮ್ಮಮ್ಮ ಪಳಗಿಸ್ತಿದ್ದಾರೆ ಅಂದ್ರೆ ಅವ್ರು ಎಂತ ದೊಡ್ಡ ಕಲಾವಿದ ಇರ್ಬೇಕು. ಆ ಅರ್ಥದಲ್ಲೂ ನಮ್ಮಮ್ಮ ಆರ್ಟಿಸ್ಟೇ ಅಲ್ವಾ, ಅದಕ್ಕೆ ತಮಾಷೆಗೆ ಹಂಗ್ ಸೇವ್ ಮಾಡ್ಕೊಂಡಿದ್ದೀನಿ, ಜಸ್ಟ್ ಫಾರ್ ಫನ್. ಆದ್ರೂ ಯಾರ್ ಸ್ವಂತ ಅಮ್ಮನ ಹೆಸರನ್ನ ಆ ರೀತಿ ಸೇವ್ ಮಾಡ್ಕೋತಾರೆ? ಎಲ್ರು ಅಮ್ಮ ಅಂತ ತಾನೇ ಸೇವ್ ಮಾಡೋದು. ಅದೆಲ್ಲ ಮಾಮೂಲಿ ಜನಗಳು ದಿವ್ಯಾ. ನಾನ್ ಯಾರು? ಬಾಲ. ಈ ಬಾಲ ಯಾವಾಗ್ಲೂ ಎಲ್ರನ್ನು ಸ್ಪೆಷಲ್ ಆಗಿ ಡಿಫ್ರೆಂಟ್ ಆಗಿ ಟ್ರೀಟ್ ಮಾಡೋದು. ಹಂಗಿರುವಾಗ ನಮ್ಮಮ್ಮನ ಹೆಸರನ್ನ ಡಿಫ್ರೆಂಟ್ ಆಗಿ ಸೇವ್ ಮಾಡೋದ್ರಲ್ಲಿ ಆಶ್ಚರ್ಯ ಏನು ಇಲ್ಲ ದಿವ್ಯಾ. ಸುಮ್ನೆ ನನ್ ಮೇಲೆ ಅನುಮಾನ ಪಡ್ತಾ ಇದೀಯ ನೀನ್. ಆಯ್ತಾಯ್ತು, ಕಾಲ್ ಮಾಡು. ಈಗ್ಲೇನಾ? ಇನ್ಯಾವಾಗ? ಕಾಲ್ ಮಾಡು. ಈ ಅಮ್ಮ ರಿಸೀವ್ ಮಾಡ್ದೇನೆ ಇರ್ಲಪ್ಪ ದೇವ್ರೆ. ಹಲೋ ಅಮ್ಮ, ನಿಂಗೊಂದು ಗುಡ್ ನ್ಯೂಸ್ ಇದೆ. ನೀನ್ ಅಜ್ಜಿ ಆಗ್ತಿದ್ಯಾ ದಿವ್ಯಾ? ಈಗ ಪ್ರೆಗ್ನೆಂಟ್. ಏನೋ ಹೇಳ್ತಾ ಇದ್ಯಾ? ದಿವ್ಯಾ ಪ್ರೆಗ್ನೆಂಟಾ? ಒಂದೇ ದಿನದಲ್ಲಿ ಹೇಗೋ ಸಾಧ್ಯ? ಅಮುಲ್ ಬೇಬಿ, ಮತ್ತೆ ಆಫೀಸ್ ಎಲ್ಲ ಹೇಗಿದೆ? ಎಲ್ಲ ಸೆಟ್ ಆಯ್ತಾ? ಓ, ಸಕ್ಕತ್ತಾಗಿ ಸೆಟ್ ಆಯ್ತು. ನಮ್ಮ ಸ್ಟಾಫ್ ಎಲ್ಲ ತುಂಬಾ ಕೋಆಪರೇಟಿವ್, ಸಿಕ್ಕಾಪಟ್ಟೆ ಮಾತಾಡ್ತಾರೆ, ಎಲ್ಲ ಚೆನ್ನಾಗಿದೆ. ನಿಜನಾ? ನಿನ್ ಮಾತನ್ನ ನಂಬೋದಾ? ಯಾಕೆ ಸತ್ಯ? ಯಾಕೆ ಡೌಟು? ನೀನ್ ನೋಡಿದ್ರೆ ಸೂಪರ್ ಅಂತೀಯ, ಆದ್ರೆ ಇಲ್ಲಿ ಯಾರು ನಿನ್ನನ್ ಮಾತೇ ಆಡಿಸ್ತಿಲ್ಲ. ಹೋಗ್ಲಿ, ನಿನ್ ಕಡೆ ತಿರುಗೂ ನೋಡ್ತಿಲ್ಲ, ಬರೀ ಬಿಲ್ಡಪ್ ಕೊಡ್ತೀಯಾ? ಹಾಗಲ್ಲ ಸತ್ಯ, ಅವ್ರಿಗೆಲ್ಲ ಏನು ಕೂಡ ಊಟ ಮಾಡ್ತಾ ಇದ್ದೀನಿ, ಬಂದು ಡಿಸ್ಟರ್ಬ್ ಮಾಡಬಾರ್ದು ಅಂತ ಹಾಗೆ ಕೂತಿದ್ದಾರೆ. ಅದ್ರಲ್ಲಿ ಏನಿದೆ?
ನನಗೇನೋ ಹಾಗೆ ಅನ್ನಿಸ್ತಿಲ್ಲ. ಅವ್ರು ನಿನ್ನನ್ನು ಅವಾಯ್ಡ್ ಮಾಡ್ತಿದ್ದಾರೆ ಅನ್ಸುತ್ತೆ. ಅಮ್ಮ ಡೌಟೇಶ್ವರಿ, ಹಾಗೇನೂ ಇಲ್ಲ, ಸುಮ್ಮನೆ ತಲೆ ತಿನ್ಬೇಡ. ಸರಿ, ಆ ವಿಷಯ ಬಿಡು. ಅಮೂಲ್ ಬೇಬಿ, ಅದು ನಾನು ನಿನ್ನ ಹತ್ರ ಒಂದು ವಿಷಯ ಕೇಳಬೇಕು. ಕೇಳಲಾ? ಕೇಳು. ನೀನು ಸರಿಯಾಗಿ ಯೋಚನೆ ಮಾಡಿ ಉತ್ತರ ಕೊಡಬೇಕು. ಹೇಳೋದೇನು? ಈ ಪ್ರೀತಿ ಅನ್ನೋದು ಹೇಳಿ ಕೇಳಿ ಬರಲ್ಲ, ಹೌದು ತಾನೆ? ಹೌದು. ಯಾರಿಗೆ ಯಾರ ಮೇಲಾದ್ರೂ ಲವ್ ಆಗ್ಬೋದು, ಹೌದು ತಾನೆ? ಹೌದು. ಈಗ ಒಬ್ಬ ಹುಡುಗ ಒಬ್ಬ ಹುಡುಗಿ ಇಬ್ರು ಪರಸ್ಪರ ಪ್ರೀತಿ ಮಾಡ್ತಿದ್ದಾರೆ. ಹುಡುಗ ಬಡವ, ಹುಡುಗಿ ಫುಲ್ ರಿಚ್. ಅವಳನ್ನ ಮನೆಯವರು ತುಂಬಾ ಮುದ್ದಾಗಿ ಸಾಕಿದ್ದಾರೆ, ನಿಂತರ. ಆದ್ರೆ ಪಾಪ ಹುಡುಗ ಅನಾಥ. ಯಾಕೆ ಯಾಕೆ ಅಂತ ಕೇಳ್ತೀಯಲ್ಲ ಅಮೂಲ್ ಬೇಬಿ. ಆ ಹುಡುಗ ಬಡವ, ಹುಡುಗಿ ಮನೆಯವರು ಒಪ್ತಾರಾ? ಒಂದ್ ವೇಳೆ ಹಾಗೋ ಹೀಗೋ ಮಾಡಿ ಮದುವೆ ಆದ ಅಂತಾನೆ ಅಂದ್ಕೋ, ಆದ್ರೆ ಆ ಹುಡುಗಿನ ಅವ್ನು ಬಾಳ್ಸೋದಕ್ಕಾಗತ್ತಾ? ಸರಿ, ಈ ವಿಚಾರ ನನ್ನ ಹತ್ರ ಯಾಕೆ ಹೇಳ್ತಾ ಇದ್ಯಾ? ನೀನಾಗಿದ್ರೆ ಏನ್ ಮಾಡ್ತಾ ಇದ್ದೆ ಅಮೂಲ್ ಬೇಬಿ? ಅಂದ್ರೆ ಅವರಿಬ್ರಿಗೆ ಹೇಗೆ ಬುದ್ಧಿ ಹೇಳ್ತಿದ್ದೆ? ಅವರಿಬ್ರು ಒಂದಾಗೋದ್ರಿಂದ ಸಮಸ್ಯೆಗಳೇ ಜಾಸ್ತಿ, ಇಬ್ರಿಗೂ ನೆಮ್ಮದಿ ಇರಲ್ಲ. ಅದನ್ನ ಅವ್ರಿಗೆ ಹೇಗೆ ಅರ್ಥ ಮಾಡಿಸ್ತಿದ್ದೆ? ಹುಡುಗ ಹುಡುಗಿನ ದೂರ ಮಾಡಬೇಡ. ಆ ಹುಡುಗಿ ನಿನ್ ತಂಗಿ ಕಣಯ್ಯ. ಹಲೋ ಮೇಡಮ್, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ನಾನು ಹೇಳಿದ ಅರ್ಥ ಆಯ್ತಾ? ಆ ಹುಡುಗ ಹುಡುಗಿಗೆ ಮದುವೆ ಮಾಡಿಸ್ಬೇಕು ಅಂತಿದ್ರೆ ಹೇಳು, ನಿನ್ ಜೊತೆ ನಾನು ಬರ್ತೀನಿ. ಪ್ರೇಮಿಗಳನ್ನ ಒಂದ್ ಮಾಡಿದ ಪುಣ್ಯ ಆದ್ರೂ ಬರುತ್ತೆ. ಇವನಿಗೆ ಊರವ್ರ ಲವ್ ಫೀಲಿಂಗ್ಸ್ ಎಲ್ಲ ಅರ್ಥ ಆಗುತ್ತೆ, ಆದರೆ ನನ್ನ ಪ್ರೀತಿನೇ ಅರ್ಥ ಆಗಲ್ಲ. ನನ್ನನ್ನು ಮಾತ್ರ ದೂರ ಇಟ್ಟಿದ್ದಾನೆ, ಬೇರೆಯವ್ರನ್ನ ದೂರ ಮಾಡಬೇಡ ಅಂತ ನನಗೆ ಭಾಷಣ ಬಿಗಿತಾನೆ. ಊರಿಗೆ ಉಪಕಾರಿ, ಮನೆಗೆ ಮಾರಿ. ಇದೊಂಥರ ಚೆನ್ನಾಗಿದೆ, ಆದರೆ ಸ್ವಲ್ಪ ಇಂಪ್ರೂವ್ ಆಗಬೇಕು. ಒಂದು ನಿಮಿಷ ಇರು. ಎಕ್ಸ್ಕ್ಯೂಸ್ ಮೀ. ಥ್ಯಾಂಕ್ ಯು. ಹೀಗೆ ಮಾಡಿದ್ರೆ ವರ್ಕ್ ಆಗ್ಬೋದೇನೋ ಅಲ್ವಾ? ಸೂಪರ್ ಅಮೂಲ್ ಬೇಬಿ, 100% ವರ್ಕ್ ಆಗುತ್ತೆ. ಥ್ಯಾಂಕ್ ಯು ಸತ್ಯ. ಹಾಗಿದ್ರೆ ಈ ಐಡಿಯಾನೇ ಪ್ರಪೋಸ್ ಮಾಡ್ತೀನಿ. ಲೆಟ್ಸ್ ಸಿ ಏನಾಗುತ್ತೆ ಅಂತ. ಜಾನಕಿ, ಫೋನ್ ಬರ್ತಾ ಇದೆ ನೋಡು. ಬಂದತ್ತೆ. ಸತ್ಯ ಮಾಡ್ತಿದ್ದಾಳೆ. ಹೌದಾ? ಮಾತಾಡು. ಹಲೋ ಸತ್ಯ. ಹಲೋ ಅಮ್ಮ, ಗಿರ್ಜಮ್ಮ ಇಲ್ವಾ? ಇದಾರೆ ಕಣೆ. ಯಾಕೆ, ಏನಾಯ್ತು?
ಏನಿಲ್ಲ, ಗಿರ್ಜಮ್ಮ ಕೊಡಮ್ಮ. ಏನಾಯ್ತು ಅಂತ ಹೇಳೆ. ಯಾಕೆ ಒಂಥರ ಇದೆ ನಿನ್ ದನಿ? ಅಯ್ಯೋ, ನನ್ನ ಹತ್ರ ಮಾತಾಡಬೇಕು ಅಂದರೆ ನಿಂದೇನೇ ಕತೆ ಕೊಡೆ. ಹಲೋ, ಹೇಳಮ್ಮ ಸತ್ಯ. ಗಿರ್ಜಮ್ಮ, ಇಂಪಾರ್ಟೆಂಟ್ ಮ್ಯಾಟ್ರು. ಅಮ್ಮನಿಗೆ ಗೊತ್ತಾಗಬಾರ್ದು, ಬೇರೆ ಕಡೆ ಹೋಗು. ಹಲೋ ಹಲೋ ಸತ್ಯ. ಹಲೋ ಹಲೋ. ಜಾನಕಿ, ಏನೋ ಕೇಳಿಸ್ತಾ ಇಲ್ಲ ಕಣೆ. ಏನೋ ಗೊತ್ತಿಲ್ಲ, ನಾನು ಹೊರಗಡೆ ಹೋಗಿ ಮಾತಾಡ್ಕೊಂಬರ್ತೀನಿ. ಅನ್ನಕ್ಕೆ ನೀರಿಡು. ಇರೇ ಬರ್ತಾ ಇದ್ದೀನಿ. ಹೀಗೆ ಹೇಳು, ಏನ್ ವಿಷಯ? ಗಿರ್ಜಮ್ಮ, ನಾನೊಂದು ದೊಡ್ಡ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದೀನಿ. ಸಮಸ್ಯೆನಾ? ಏನ್ ಸತ್ಯ ಅದು? ರಾಕೇಶ್ನ ರಿತುಗೆ ಮನೆಗೆ ಬಂದು ಟ್ಯೂಷನ್ ಹೇಳ್ಕೊಡ್ಬೇಕು ಅಂತ ಸೇರಿಸಿದ್ನಲ್ಲ. ಹೌದು, ಅದರಿಂದ 4 ಕಾಸು ಸಂಪಾದನೆ ಅವನಿಗೂ ಆಗತ್ತೆ ಅಂತ ಹೇಳಿದ್ಯಲ್ಲ. ಹ್ಞೂ ಗಿರ್ಜಮ್ಮ, ಈಗ ಅದೇ ನನ್ನ ಕತ್ತಿಗೆ ಬಂದು ಕೂತಿದೆ. ರಾಕೇಶ್ ಮತ್ತೆ ರಿತು ಪ್ರೀತಿಸ್ತಿದಾರಂತೆ. ಈಗ ನನಗೇನ್ ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಸತ್ಯ, ನೀ ಹೇಳ್ತಾ ಇರೋದು ನಿಜನಾ? ರಾಕೇಶ್ ಅಂತ ಹುಡುಗ ಅಲ್ವಲ್ಲೇ? ಗಿರ್ಜಮ್ಮ, ಈಗದು ಬೇಕಾ? ಪ್ರೀತಿ ಆಗ್ಬಿಟ್ಟಿದೆ. ಈಗ ನಾನು ಏನ್ ಮಾಡ್ಬೇಕು ಅಂತ ಹೇಳು. ಎಲೆಕ್ಟ್ರಿಕ್ ಗಾಡಿಗೆ ಎಲ್ಲರೂ ಶಿಫ್ಟ್ ಆಗ್ಬಿಡ್ತಾರೆ. ಹೌದು, ಇವಾಗಲೇ ಸ್ಲೋ ಆಗಿ ಎಲ್ಲರೂ ಎಲೆಕ್ಟ್ರಿಕ್ ಗಾಡಿಗಳನ್ನ ಖರೀದಿ ಮಾಡ್ತಾ ಇದ್ದಾರೆ. ಇದೇ ಪಾಯಿಂಟ್. ನಾವೀಗ ಅದ್ರ ಬಗ್ಗೆ ಒಂದು ಪ್ರಾಜೆಕ್ಟ್ ರೆಡಿ ಮಾಡಿದ್ರೆ ಹೇಗೆ? ಹೌದಲ್ವಾ, ಒಳ್ಳೆ ಐಡಿಯಾನೇ. ಆದ್ರೆ ಇದ್ರ ಬಗ್ಗೆನೇ ಅವಾಗಲೇ ತುಂಬಾ ರಿಸರ್ಚ್ ನಡೀತಾ ಇದೆ. ನಾವ್ ಇನ್ನೇನ್ ಮಾಡ್ಬೋದು? ಅದನ್ನೇ ಯೋಚನೆ ಮಾಡೋಣ ಅಮುಲ್ ಬೇಬಿ, ಏನ್ ಹೊಸದಾಗಿ ಮಾಡ್ಬೋದು ಅಂತ. ಬಹುಶಃ ನಾವು ಎಲೆಕ್ಟ್ರಿಕ್ ವೆಹಿಕಲ್ಸ್ಗೆ ಬೇಕಾದ ಪಾರ್ಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡೋದ್ರ ಬಗ್ಗೆ ಗಮನ ಕೊಡ್ಬೋದು ಅನ್ಸುತ್ತೆ. ಚಾರ್ಜಿಂಗ್ ಪಾಯಿಂಟ್ಸ್ ಬಗ್ಗೆನೂ ಯೋಚನೆ ಮಾಡ್ಬೋದು. ಹೌದು, ಎಲ್ಲಾ ಕಡೆ ಪೆಟ್ರೋಲ್ ಬಂಕ್ಗಳು ಸಿಗುತ್ತೆ, ಆದ್ರೆ ಎಲೆಕ್ಟ್ರಿಕ್ ಗಾಡಿಗಳಿಗೆ ಬೇಕಾಗಿರೋ ಚಾರ್ಜಿಂಗ್ ಪಾಯಿಂಟ್ಗಳಿಲ್ಲ. ವಾವ್, ಒಳ್ಳೆ ಐಡಿಯಾ ಸತ್ಯ. ಆದ್ರೆ ನಾವ್ ಏನ್ ಮಾಡಿದ್ರು ಇವಾಗ ಯೂಸ್ ಇಲ್ಲ ಬಿಡು. ಅಕ್ಕ ಕೊಟ್ಟಿರೋ ಪ್ರಾಜೆಕ್ಟ್ ನ ಅಪ್ರೂವ್ ಮಾಡಿದ್ದಾರೆ, ನಮಗ್ ಚಾನ್ಸ್ ಇಲ್ಲ. ಇದಕ್ಕೆ ನಿನ್ನ ದಡ್ಡ ಅನ್ನೋದು. ಪ್ರಾಜೆಕ್ಟ್ ಚೆನ್ನಾಗಿದ್ರೆ ಅದಕ್ಕೆ ಸಿಗ್ಬೇಕಾದ ಗೌರವ ಸಿಕ್ಕೇ ಸಿಗತ್ತೆ. ನೀನ್ ಕಂಪ್ನಿ ಕಡೆಯಿಂದ ಕಳಿಸ್ಲೇಬೇಡ, ಇಂಡಿವಿಜುವಲ್ ಆಗಿ ಸ್ಟಾರ್ಟ್ಅಪ್ ತರ ಕಳಿಸು. ಆಗ ಅವ್ರು ಅದನ್ನ ಕನ್ಸಿಡರ್ ಮಾಡ್ಲೇಬೇಕಲ್ವಾ? ಕರೆಕ್ಟ್ ಸತ್ಯ. ಸರಿ, ಮತ್ತೆ ಪ್ರಾಜೆಕ್ಟ್ ನ ಡೆವಲಪ್ ಮಾಡೋ. ನನ್ನಿಂದ ನಿಂಗೆ ಏನಾದ್ರೂ ಹೆಲ್ಪ್ ಬೇಕಾದ್ರೆ ನಾನು ಮಾಡ್ತೀನಿ. ಇಬ್ರು ಸೇರ್ಕೊಂಡು ಪ್ರಾಜೆಕ್ಟ್ ನ ಶುರು ಮಾಡೋಣ. ಆಫ್ ಕೋರ್ಸ್, ನಿನ್ ಹೆಲ್ಪ್ ಬೇಕೇ ಆಗತ್ತೆ. ಯಾಕೆ ಹೇಳು, ಇದ್ರ ಬೇಸಿಕ್ ಐಡಿಯಾ ನಿಂದಲ್ವಾ? ಈ ಮಗುವಿನಿಂದ ಎಲ್ರಿಗೂ ಒಳ್ಳೇದಾಗತ್ತೆ. ನಿಮ್ಮ ವಂಶ ತುಂಬ ಅಭಿವೃದ್ಧಿಗೆ ಬರುತ್ತೆ. ಆದ್ರೆ ಏನ್ ಪಂಡಿತ್ರೆ, ಏನಾದ್ರೂ ಸಮಸ್ಯೆನಾ? ಹೌದಮ್ಮ, ಸಮಸ್ಯೆ ಇದೆ.
ಇಲ್ಲೊಂದು ದೊಡ್ಡ ಗಂಡಾಂತರವೇ ಇದೆ. ಶೇಖರ ಅದೇನು ಗಂಡಾಂತರ ಓದ್ತೀವಿ ಬುಡ್ಸ್ ಹೇಳಪ್ಪ. ಈ ಮಗುವಿನ ಜನ್ಮದಿಂದ ಈ ಮಗುವಿನ ತಂದೆಯ ಪ್ರಾಣಕ್ಕೆ ಕಂಟಕ ಇದೆ. ಮಗು ಅಪ್ಪನ ಮರಣಕ್ಕೆ ಕಾರಣ ಆಗತ್ತೆ. ಯಾಕೆ ಈ ರೀತಿ ಮತ್ತೆ ಮತ್ತೆ ಕೂಗ್ತಿದ್ಯಾ? ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ನೀನ್ ಈ ರೀತಿ ಕೂಗೋದ್ರಿಂದ ಮಗುಗ್ ಪ್ರಾಬ್ಲಮ್ ಆಗಲ್ವಾ? ನಾನಿನ್ನೂ ಬದುಕಿದ್ದೀನಾ? ನಿನಗಿನ್ನು ಡೆಲಿವರಿ ಆಗಿಲ್ವಾ? ಏನಾಗಿದೆ ನಿನ್ಗೆ? ಇಷ್ಟೊತ್ತವರೆಗೂ ಬಂಡೆಕಲ್ ತರ ಬಿತ್ಕೊಂಡಿದೆ. ಸಾಯೋಂಥದ್ದು ಏನಾಗಿದೆ? ನೀರು ನೀರು ಅಲ್ಲೇ ಇದೆ, ಕುಡ್ದು ಸಾಯಿ. ಈಚೆಗೆ ವಿಚಿತ್ರವಾಗಿ ಆಡ್ತಿದ್ಯಾ. ಕರ್ಕೊಂಡು ಹೋಗಿ ಮೆಂಟಲ್ ಹಾಸ್ಪಿಟಲ್ ಸೇರಿಸ್ಬೇಕು. ಡೆಲಿವರಿ ಡೆಲಿವರಿ ಇನ್ನ 3 ತಿಂಗಳೇ ನೆಟ್ಟಗಾಗಿಲ್ಲ, ಡೆಲಿವರಿ ಅಂತೆ. ಸುಮ್ಮನೆ ಬಿದ್ಕೋ. ಈ ಮಗುವಿನ ಜನ್ಮದಿಂದ ಈ ಮಗುವಿನ ತಂದೆಯ ಪ್ರಾಣಕ್ಕೆ ಕಂಟಕ ಇದೆ. ಮಗು ಅಪ್ಪನ ಮರಣಕ್ಕೆ ಕಾರಣ ಆಗತ್ತೆ. ಅದೇ ಸೋಮಶೇಖರ ಹೇಳಿದ್ದೆಲ್ಲ ನಿಜ ಆಗುತ್ತಾ? ಮಗು ಹುಟ್ಟಿದ್ರೆ ನನ್ನ ಪ್ರಾಣಕ್ಕೆ ಕಂಟಕ ಅಂತ ಭವಿಷ್ಯ ಹೇಳ್ದ. ಲೇ ನಿನ್ಗೆ ಯಾವಾಗಲ ಹೇಳ್ದ ಅವನು? ಅಷ್ಟಕ್ಕೂ ಅವ್ನು ಭವಿಷ್ಯ ಹೇಳಕ್ಕೆ ಅವ್ನು ಜ್ಯೋತಿಷಿ ಎಲ್ಲ ಕಣ್ಲ, ನಾಟಿ ವೈದ್ಯ. ನಿನ್ಗೆ ಕುಡಿದ್ರೆ ನೆತ್ತಿಗತ್ತದೆ ಕಣ್ಲ. ಹೋಗಿ ನೆತ್ತಿ ಮ್ಯಾಗ ತಣ್ಣೀರು ಸುರ್ಸ್ಕೊಂಡು ಬಿದ್ಗ ಹೋಗು. ಹಾಗಿದ್ರೆ ಅವನು ಹೇಳಿದ್ ನಿಜ ಆಗಲ್ಲ ಅಲ್ವಾ? ಅದು ನನ್ನ ಕನ್ಸಲ್ಲಿ. ಲೇ ಬಾಬಯ್ಯ, ನಿನಗೆ ಕೆಟ್ಟ ಕನ್ಸು ಬಿದ್ದಿದೆ ಕಣ್ಲ. ಲೇ ಅವನು ನಾಟಿ ವೈದ್ಯ ಕಣ್ಲ. ನಿನ್ನೇನ್ರು ಬಸ್ರ ಹೌದಾ ಅಲ್ವಾ ಅಂತ ಹೇಳ್ತಾನು ಅಷ್ಟೇ. ಅದು ಬಿಟ್ಬಿಟ್ಟು ನಿನ್ಗೆ ಹುಟ್ಟ ಮಗ, ಅವ್ರ ಅಪ್ಪ ಅವ್ರವ್ವನ ಭವಿಷ್ಯ ಎಲ್ಲ ಹೇಳಕ್ಕಿಲ್ಲ. ಕೆಪ್ಗೋಗಿ ಮನೆಗೆ ಹೋಗು. ಆದ್ರೆ ನಂಗೆ ಯಾಕೋ ಸಿಕ್ಕಾಪಟ್ಟೆ ಟೆನ್ಷನ್ ಆಯ್ತೈತೆ. ನಾವೀಗ್ಲೇ ಸೋಮಶೇಖರನ್ ಮನೆಗೆ ಹೋಗಿ ಬಂದ್ಬಿಡೋಣ ಬಾ. ಲೇ ಇಷ್ಟೊತ್ನಾಗ ಅಲ್ಲಿ ಹೋಗಿ ಏನ್ ಕೇಳ್ಬೇಕು ಅನ್ಕೊಂಡಿದ್ದಿಲ್ಲ? ಅದನ್ನೆಲ್ಲ ಹೋದ್ಮೇಲೆ ಹೇಳ್ತೀನಿ. ಈಗ ನೀನ್ ನನ್ನ ಜೊತೆ ಬಾ ಅಷ್ಟೇ. ಲೇ ಬೊಟ್ಟಿದೆ, ಈ ಸರಿ ಹೊತ್ನಾಗ ಯಾವಲ್ಲ ಹೋಯ್ತಾನೆ ಮಲ್ಗಿರ್ತಾರ ಕಣ್ಲಾ. ಅದೆಲ್ಲ ನಂಗೆ ಗೊತ್ತಿಲ್ಲ. ನಡಿ, ನೀನ್ ಬರ್ಬೇಕು ಅಷ್ಟೇ. ನಡಿ. ನಾ ಬರಕಿಲ್ಲ ಅಂದ್ರೆ ನೀ ಬಿಡಕಿಲ್ಲ. ಸರಿ, ಅದು ಒಂದ್ ನಡೆದೋಗ್ಲಿ ಬಿಡು. ಒಳ್ಳೆ ಗೋ ಆಯ್ತು. ಗ್ರಾಚಾರ ಕಣಪ್ಪ ನಮಗೆ. ನಿದ್ದೆ ಬೇರೆ ಬರ್ತದೆ. ಅಮೂಲ್ ಬೇಬಿ ತಗೋ. ಅಲ್ಲಿಡು ಸತ್ಯ. ಅಮೂಲ್ ಬೇಬಿ ಕುಡಿ. ಇದನ್ನ ಕುಡಿದ್ರೆ ರಿಫ್ರೆಶ್ ಆಗ್ತೀಯ, ನಿದ್ದೆ ಹೋಗುತ್ತೆ. ಸತ್ಯ ಅದನ್ನ ಕುಡಿಯಕ್ ಟೈಮ್ ಇಲ್ಲ. ಅಲ್ಲಿಡು, ಸಬ್ಮಿಷನ್ ಇದೆ.
ಇವನೇನಾದ್ರೂ ಇನ್ನೊಂದ್ಸತಿ ಈ ಕಡೆ ಬಂದು ಮುಖ ತೋರಿಸಿದ್ರೆ ಹುಟ್ಟಿಲ್ಲ ಅನ್ಸ್ಬಿಡ್ತೀನಿ. ಹಾಗಿದ್ರೆ ನೀವ್ ನಾಳೆ ನಮ್ಮ ಮನೆಗೆ ಬರಲ್ವಾ? ಲೇ ಬರೋದಾ? ಲೇ ನಿನ್ನ ಮನೆ ಕಡೆ ಕಾಲು ಇಡಲ್ಲ ಕಣೋ. ಹಂಗೊಂದ್ ಬೇಡ ಶೇಖರಣ್ಣ, ಹುಡ್ಗ ಬೇಜಾರನಾಗ ಏನೋ ಮಾತಾಡ್ಬಿಟ್ಟವನೆ. ಅವನ ಪರವಾಗಿ ನಾನು ಸಮಯ ಕೇಳ್ತೀನಿ, ಆದ್ರೆ ಅವನು ಒಟ್ಟು ತಾವು ಬರೋಲ್ಲ ಅಂತ ಮಾತ್ರ ಹೇಳ್ಬೇಡ. ಆಗಲ್ಲ ಬಿಡು ಗೊಗ್ಗಯ್ಯ. ಇಂಥವ್ರನ್ನ ಪರೀಕ್ಷೆ ಮಾಡಿದ್ರೆ ನನಗ್ ಪಾಪ ಸುತ್ಕೊಳ್ಳುತ್ತೆ. ತಡ ಆಗಿದೆ, ಇವನು ಕರ್ಕೊಂಡು ಮನೆಗೆ ಹೋಗು. ಲೇ ಬಡಿಯನೆ, ಅವನ ಕಾಲಿಗೆ ಬಿದ್ದು ಸಮಯ ಕೇಳಣ. ಸಾರಿ ವೈದ್ಯರೇ, ಕ್ಷಮಿಸ್ಬಿಡಿ. ಬಿಡ್ಲ ಕಾಲ. ಶೇಖರಣ್ಣ, ಅವನಿಗೆ ನಾ ಬುದ್ಧಿ ಹೇಳ್ತೀನಿ. ನೀನು ನಾಳೆ ಅವನ ಮನೆಗೆ ಬಂದು ಅವನ ಹೆಣ್ಣು ಪರೀಕ್ಷೆ ಮಾಡು. ಹೇಳ ಮೇಲೆ ಬಿಡೋ ಗೊಗ್ಗಯ್ಯ, ಬರ್ತೀನಿ. ಇವನ್ಗೆ ನೆಟ್ಟಿರ ಕೇಳು. ಆಯ್ತು ಶೇಖರಣ್ಣ. ಓ ಉಪಕಾರ ಆಯ್ತು. ಲೇ ಮುದೇವೆ, ಇವನ್ಲ ಕೈ ಮುಕ್ಕೊಂಡು ನಿಂತಿದ್ಯಾ? ನನ್ನ ಮರ್ಯಾದೆ ತೆಗೆದಾಯ್ತಲ್ಲ, ನಡಿ ಹೋಗಮ್ಮ. ಯಾವಲ್ಲ ಎಕ್ಸ್ಕ್ಯೂಸ್ ಮೀ ಮೇಡಮ್, ಎಸ್, ನಿಮ್ಮಿಂದ ಒಂದು ಇನ್ಫಾರ್ಮೇಶನ್ ಬೇಕಾಗಿತ್ತು. ಹೇಳಿ. ಈ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅವಾರ್ಡ್ಗೆ ಪ್ರಾಜೆಕ್ಟ್ ಸೆಂಡ್ ಮಾಡೋದು ಹೇಗೆ? ಯಾಕೆ? ಯಾಕೂ ಇಲ್ಲ ಮೇಡಮ್, ಹಾಗೆ ಕೇಳಿದೆ. ನೀವು ಹೇಳಿದ ಐಡಿಯಾ ಪ್ರಾಜೆಕ್ಟ್ 2 ರಿಜೆಕ್ಟ್ ಆಗಿದೆ. ಈಗ ಪ್ರಾಜೆಕ್ಟ್ ಸೆಂಡ್ ಮಾಡೋದು ಹೇಗೆ ಅಂತ ತಿಳ್ಕೊಂಡು ಏನ್ ಮಾಡ್ತೀರಾ? ಕಂಪ್ನಿ ಅಪ್ರೂವ್ ಆಗಿರೋ ಪ್ರಾಜೆಕ್ಟ್ ಸೆಂಡ್ ಮಾಡಕ್ ನನ್ಗೆ ಹೇಳಿದ್ದಾರೆ. ಸೊ ಅದನ್ನ ನಾನು ನೋಡ್ಕೋತೀನಿ, ಯು ಡೋಂಟ್ ವರಿ. ಆಸಮ್, ಪ್ರಾಜೆಕ್ಟ್ನ ನೀವೇ ಕಳಿಸಿ, ನನಗೇನು ಬೇಜಾರಿಲ್ಲ. ಬಟ್ ನಾನು ಕೇಳ್ತಾ ಇರೋದು ನನ್ನ ಇನ್ಫಾರ್ಮೇಷನ್ಗೆ. ನಾನಿಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡಿರೋದೇ ಎಲ್ಲ ಕಲ್ತ್ಕೊಳ್ಳೋಕೆ ಅಂದಮೇಲೆ ಇದನ್ನು ಕಲ್ತ್ಕೊಬೇಕಲ್ವಾ? ರೈಟ್. ಕಂಗ್ರ್ಯಾಚುಲೇಷನ್ಸ್ ಗೈಸ್. ಇಷ್ಟು ಕಡಿಮೆ ಟೈಮಲ್ಲಿ ಈ ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡಿದ್ದೀರಾ. ದ್ಯಾಟ್ ಇಸ್ ಸೋ ಅಮೇಝಿಂಗ್. ನಮ್ಮ ಕಂಪನಿಯ ನಿಜವಾದ ಅಸೆಟ್ಸ್ ಅಂದರೆ ನೀವೇ. ಕುಡೋಸ್ ಟು ಯು ಆಲ್. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್ ಆ್ಯಂಡ್ ಈ ಸಲ ಬಿಸ್ನೆಸ್ ಅವಾರ್ಡ್ ನಮಗೆ ಬರಲಿ ಅಂತ ಲೆಟ್ಸ್ ವಿಶ್. ಕಾರ್ತಿಕ್, ನೋಡಿದ್ಯಾ ಕಾರ್ತಿಕ್, ನಮ್ಮ ಕಂಪನಿನಲ್ಲಿ ನಾವು ಎಂಥ ಎಂಪ್ಲಾಯೀಸ್ನ ರಿಕ್ರೂಟ್ ಮಾಡ್ತೀವಿ ಅಂತ. ಹೇಳಿದ್ದ ಕೆಲಸನ ಚಿಟಿಕೆ ಹೊಡೆಯೋಷ್ಟರಲ್ಲಿ ಮಾಡಿ ಮುಗಿಸ್ತಾರೆ. ಅಷ್ಟು ಶಾರ್ಪ್ ಆಗಿರೋ ಎಂಪ್ಲಾಯೀಸ್ನ ಮಾತ್ರ ನಾವು ಹೈರ್ ಮಾಡೋದು. ಇದೆಲ್ಲ ಅಪ್ಪ ಚಿಕ್ಕಪ್ಪನ ಬುದ್ಧಿವಂತಿಕೆ, ನೀನು ಕ್ರೆಡಿಟ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ವೆಲ್, ಐ ನೋ ದ್ಯಾಟ್. ಬಟ್ ನೀನೇನಾದರೂ ಇಂಟರ್ವ್ಯೂ ಅಟೆಂಡ್ ಮಾಡಿ ಅಪಾಯಿಂಟ್ ಆಗೋ ಥರ ಇದ್ದಿದ್ರೆ ನಿನಗೆ 5% ಕೂಡ ಚಾನ್ಸ್ ಇರ್ತಾ ಇರಲಿಲ್ಲ ಅನ್ನೋದನ್ನ ರಿಮೈಂಡ್ ಮಾಡಿದೆ ಅಷ್ಟೆ. ಆಲ್ಸೋ ನಾನು AJ ಗ್ರೂಪ್ ಸ್ಟ್ರಾಟಜೀಸ್ನ ಸ್ಟಡಿ ಮಾಡು ಅಂತ ಹೇಳಿದ್ನಲ್ಲ, ಏನಾಯ್ತು? ಮಾಡ್ತಾ ಇದ್ದೀನಿ. ಇನ್ನೂ ಮಾಡ್ತಾ ಇದ್ದೀನಿನಾ? ಬೈ ಎಂಡ್ ಆಫ್ ದ ಡೇ ಟುಡೇ ನನಗೆ ರಿಪೋರ್ಟ್ಸ್ ಬೇಕು ಕಾರ್ತಿಕ್. ನಾವು ಎಷ್ಟು ಪ್ರೊಡಕ್ಟಿವ್ ಆಗಿ ಕೆಲಸ ಮಾಡ್ತಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಆಗೋದಿಲ್ಲ. ಇನ್ಸ್ಟೆಡ್ ನಮ್ಮ ಕಾಂಪಿಟೇಟರ್ ಬಿಸ್ನೆಸ್ ಸ್ಟ್ರಾಟಜೀಸ್ನ ಅರ್ಥ ಮಾಡ್ಕೊಂಡು ಕೆಲಸ ಮಾಡಬೇಕು. ದೀಸ್ ಆರ್ ಸಮ್ ಆಫ್ ದ ಬೇಸಿಕ್ ರೂಲ್ಸ್ ಕಾರ್ತಿಕ್, ಅರ್ಥ ಮಾಡ್ಕೊ. ಹೋಗಿ ರಿಪೋರ್ಟ್ ತಗೊಂಡ್ ಬಾ. ಸರಿ ಮ್ಯಾಮ್.
ಬೈ ದ ವೇ ಡೀಲರ್ಸ್ ಕಳಿಸಿರೋ ಕೊಟೇಶನನ್ನು ಚೆಕ್ ಮಾಡಿ ಇಂಟರ್ನಲ್ ಆಡಿಟ್ಗೆ ಕಳಿಸು ಅಂತ ಹೇಳಿದ್ನಲ್ಲ, ಏನಾಯಿತು? ಆ್ಯಕ್ಚುಲಿ ನಾನು ಅದೇ ಕೆಲಸ ಮಾಡ್ತಾ ಇದ್ದೆ. ಅದು ಮುಗಿಸೋಕ್ಕಿಂತ ಮುಂಚೆ ನೀವು ಬೇರೆ ಕೆಲಸ ಹೇಳ್ತಾ ಇದ್ದೀರಾ. ಏನು ಮಾಡಬೇಕು ಮಾಡಬಾರ್ದು ಅನ್ನೋದನ್ನ ನೀನು ನನಗೆ ಹೇಳ್ಕೊಡ್ತಾ ಇದೆಯಾ? ಯಾವಾಗಲೂ ಮಲ್ಟಿ ಟಾಸ್ಕಿಂಗ್ ಮಾಡಬೇಕು ಕಾರ್ತಿಕ್. ನಿನಗದು ಬರಲ್ಲ ಅಂದರೆ ಕಲ್ತ್ಕೋ ಪ್ಲೀಸ್. ಎನಿವೆ, ಬೈ ಎಂಡ್ ಆಫ್ ಟುಡೇ ಈ ಕೆಲಸ ಕೂಡ ಕಂಪ್ಲೀಟ್ ಆಗಿರಬೇಕು. ಗೋ ನಾವ್. ಇಷ್ಟೆಲ್ಲ ಕೆಲಸ ಒಂದೇ ದಿನದಲ್ಲಿ ಹೇಗೆ ಮುಗ್ಸಕ್ ಸಾಧ್ಯ? ನನಗೆ 4 ತಲೆ 10 ಕೈಯ ಇದೆ. ಐ ಡೋಂಟ್ ನೋ, ಹೇಳದ್ನಲ್ಲ, ದ್ಯಾಟ್ಸ್ ಅಪ್ ಟು ಯು. ನೀನು ಹೇಗೆ ಮಾಡ್ತೀಯಾ, ಏನು ಮಾಡ್ತೀಯಾ ನನಗೆ ಗೊತ್ತಿಲ್ಲ. ನನಗೆ ಕೆಲಸ ಆಗಬೇಕು ಅಷ್ಟೇ. ಮೋರೋವರ್, ನಿನಗೆ ಕೈ ಹಿಡಿದು ಹೇಳ್ಕೊಡೋದಕ್ಕೆ ಇದು ಟ್ರೈನಿಂಗ್ ಸೆಂಟರ್ ಅಲ್ಲ. ದಿಸ್ ಇಸ್ ಮೈ ಆಫೀಸ್ ಕಾರ್ತಿಕ್, ರಿಮೆಂಬರ್ ದ್ಯಾಟ್. ಕಾರ್ತಿಕ್ ರೆಡಿ ಮಾಡಿದ ಪ್ರಾಜೆಕ್ಟನ್ನು ರಿಜೆಕ್ಟ್ ಮಾಡಿದ್ದಕ್ಕೆ ಅವನು ತುಂಬ ಬೇಜಾರು ಮಾಡ್ಕೊಂಡಿರ್ಬೇಕು ಅನ್ಸುತ್ತೆ, ಅಲ್ವೇನಮ್ಮ? ಬೇಜಾರಾಗಿರೋದೇನೋ ನಿಜಾನೇ ರಾಯರೆ, ಆದರೆ ಕಾರ್ತಿಕ್ ಈಗ ಮೊದಲಿನ ಥರ ಇಲ್ಲ, ತುಂಬ ಬದಲಾಗಿದ್ದಾರೆ. ಅಷ್ಟು ಸುಲಭವಾಗಿ ಸೋಲನ್ನು ಒಪ್ಕೊಳ್ಳಲ್ಲ. ಅಂದರೆ ಏನಮ್ಮ ನೀನು ಹೇಳ್ತಿರೋದು? ಗೆಲ್ಲೋದಕ್ಕೆ ಹೊಸ ದಾರಿಗಳನ್ನ ಹುಡುಕ್ತಿರ್ತಾರೆ. ಈ ವಿಚಾರದಲ್ಲೂ ಮಾಡಿರೋದದೇ. ನನ್ನ ಪ್ರಕಾರ ಈ ವರ್ಷ ಕಾರ್ತಿಕ್ಗೆ ನೀವೊಂದು ಅವಕಾಶ ಕೊಡ್ಬೋದಿತ್ತೋ ಏನೋ. ಅವಕಾಶ ಎಲ್ಲ ಸಂದರ್ಭದಲ್ಲೂ ಕೊಡೋದಲ್ಲಮ್ಮ, ಕೆಲವೊಂದು ಸಲ ಅವನ್ನೇ ಪಡ್ಕೋಬೇಕು. ಕಾರ್ತಿಕ್ಗೆ ಆ ಕೆಲಸ ಸೂಕ್ತ ಅಂತ ನನಗನ್ಸಿಲ್ಲ, ಅದಕ್ಕೆ ನಾನು ಬೇಡ ಅಂತಂದೆ. ಕಾರ್ತಿಕ್ಗೆ ತುಂಬ ಆಸೆ ಇತ್ತು ರಾಯರೆ. ಇದರಿಂದ ನಮ್ಮ ಕಂಪ್ನಿಲಿ ಹೊಸ ಆಟೋಮೊಬೈಲ್ ಡಿವಿಷನ್ ಶುರು ಮಾಡೋದಕ್ಕೆ ಅವಕಾಶ ಸಿಗುತ್ತೇನೋ ಅಂದ್ಕೊಂಡಿದ್ರು. ಯಾಕಮ್ಮ ಇಷ್ಟೊಂದು ಕಡಿಬಿಡಿ? ಎಲ್ಲ ನಿಧಾನಕ್ಕೆ ಆಗುತ್ತೆ. ಅಷ್ಟಕ್ಕೂ ಆಫೀಸ್ಗೆ ಈಗ ತಾನೇ ಜಾಯಿನ್ ಆಗಿದ್ದಾನೆ. ಅವನು ಸಾಧನೆ ಮಾಡೋಕ್ಕೆ ಇನ್ನೂ ಬೇಕಾದಷ್ಟು ಸಮಯ ಇದೆ. ಕಂಪನಿ ಪಾಲಿಸಿಗಳನ್ನ ಅವನು ಚೆನ್ನಾಗಿ ತಿಳ್ಕೊಳ್ಳಿ. ಆ ಉದ್ದೇಶದಿಂದ ನಾನು ಬೇಡ ಅಂತ ಹೇಳಿದ್ದು. ಅನುಭವ ಸಾಲದೆ ಎಡವಟ್ಟು ಮಾಡ್ಕೋಬಾರ್ದು ಅಲ್ವಾ? ಮಗು ಎಡವತ್ತೆ ಅಂತ ನಡೆಯೋದಕ್ಕೆ ಅವಕಾಶ ಕೊಡದೆ ಹೋದ್ರೆ ಹೇಗೆ ರಾಯ್ರೆ? ಅವ್ರ ಆಸಕ್ತಿ ತೋರಿಸಿ ಮುಂದೆ ಬಂದಾಗ ಅವಕಾಶ ಕೊಡದೆ ಹೋದ್ರೆ ಅವ್ರ ಉತ್ಸಾಹಕ್ಕೆ ತಣ್ಣೀರೇರಿಸ್ದಂಗಲ್ವಾ? ಹುಡುಗಿ, ನಾಲ್ಗೆ ಉದ್ದ ಆಗ್ತಾ ಇದೆ. ಯಾರ ಮುಂದೆ ನಿಂತ್ಕೊಂಡು ಏನ್ ಮಾತಾಡ್ತಿದ್ಯಾ ಅನ್ನೋ ಜ್ಞಾನ ಇದೆಯಾ ನಿನ್ಗೆ? ಇವ್ರ ಮುಂದೆನೆ ವಾದ ಮಾಡೋಷ್ಟು ದೊಡ್ಡವಳಾಗ್ಬಿಟ್ಟಿಯಾ? ಸೀತಾ, ನೀನು ಯಾಕೆ ಅವಳು ಬೈತಾ ಇದೀಯಾ? ನಾವು ಯಾವುದೋ ವಿಷಯನ ಚರ್ಚೆ ಮಾಡ್ತಿದ್ವಿ ಅಷ್ಟೇ. ಚರ್ಚೆ ನಾನೆಲ್ಲ ಕೇಳಿಸ್ಕೊಂಡೇರಿ. ಇವಳ ಹತ್ರ ಏನ್ರಿ ನಿಮ್ ಚರ್ಚೆ? ನೀವು ಇವಳಿಗೆ ಇಷ್ಟೊಂದು ಸದರ ಕೊಟ್ಟಿದ್ದಕ್ಕೆ ಇವಳು ಇಷ್ಟೊಂದು ಹೆಚ್ಕೊಂಡಿರೋದು. ಹೌದಮ್ಮ, ನಾ ಕೆಲ್ಸಕ್ಕೆ ಹೋಗ್ತಿರೋದು. ನೋಡ್ಮ, ನನ್ಗೀಗ ನಿಂತ್ಕೊಂಡು ಮಾತಾಡೋಷ್ಟು ಪುರ್ಸೋತಿಲ್ಲ. ನಾನೀಗ ಹೋಗಿ ಬರ್ತೀನಿ, ಆಮೇಲೆ ಮಾತಾಡ್ತೀನಿ, ಸರಿನಾ? ರಿತು, ಏನಂದೆ ನೀನು? ಏನಂದೆ? ಹೋಗಿ ಬರ್ತೀನಿ ಅಂತಂದೆ. ಇಲ್ಲ, ಅದಕ್ಕಿಂತ ಮುಂಚೆ ಏನೋ ಅಂದೆ ನೀನು. ಕೆಲ್ಸಕ್ಕೆ ಹೋಗ್ತಾ ಇರೋದು ಅಂತ. ಅಯ್ಯೋ ಅಮ್ಮ, ಕೆಲ್ಸಕ್ಕೆ ಅಂದ್ರೆ ಕೆಲ್ಸಕ್ಕೆ ಹೋಗ್ತಿದ್ದೀನಿ ಅಂತಲ್ಲ. ನೀನೊಳ್ಳೆ ಎಲ್ಲದಕ್ಕೂ ಅನುಮಾನ ಪಡ್ತೀಯ. ಈಗ ನನಗೆ ಹೋಗಕ್ ಬಿಡು. ಅದೇನು ಅಂತ ಹೇಳ್ತೀಯೋ ಇಲ್ವೋ? ನಮಗೆ ಗೊತ್ತಿಲ್ಲದ ಹಾಗೆ ಇನ್ನೇನು ನಡೆಸ್ತಿದ್ಯಾ ನೀನು? ಅಮ್ಮ, ಕೆಲ್ಸಕ್ಕೆ ಅಂದ್ರೆ ಹೊರಗಡೆ ಕೆಲಸ ಮಾಡಕ್ ಹೋಗ್ತಾ ಇದ್ದೀನಿ ಅಂತ ಅರ್ಥ ಅಲ್ಲ. ಹೊರಗಡೆ ಏನೋ ಕೆಲಸ ಇದೆ ಅಂತ ಹೇಳ್ದೆ ಅಷ್ಟೇ. ನೀನೊಳ್ಳೆ.
ಅಷ್ಟೇನಾ? ಮೊದಲೇ ನೀನು ಹೇಗೇಗೋ ಆಡ್ತಿರ್ತೀಯ, ಇನ್ನೇನು ಸಾಹಸ ಮಾಡಕ್ಕೆ ಹೊರಟಿದ್ಯೋ ಅಂತ ಅನ್ಕೊಂಡೆ. ಸರಿ, ಸ್ವಲ್ಪ ತಿಂಡಿ ಆದರೂ ಮಾಡ್ಕೊಂಡು ಹೋಗು, ಖಾಲಿ ಹೋಟೆಲ್ ಹೋಗಬೇಡ. ಅಮ್ಮ ಪರವಾಗಿಲ್ಲ, ನಾ ಹೊರಗಡೆನೆ ತಿನ್ಕೋತೀನಿ. ಖಾಲಿ ಹೋಟೆಲ್ ಹೋಗಬೇಡ. ಅಮ್ಮ ನಾನು ಆಚೆನೆ ತಿನ್ಕೋತೀನಿ ಬಿಡಮ್ಮ. ನಿನ್ಗೆ ಅರ್ಥನೇ ಆಗ್ತಾ ಇಲ್ಲ. ಅವಮಾನ ಆಗೋದು ನನಗೆ ತಾನೆ. ನಿನಗೆ ಅವಮಾನ ಆದರೆ ನನಗೂ ಆದಂಗೆ. ಆಮೇಲೆ ನಾವು ಮಾಡಿದ ಪ್ರಾಜೆಕ್ಟ್ನ ಸಬ್ಮಿಟ್ ಮಾಡಿಬಿಡು. ಪ್ರಾಜೆಕ್ಟಾ? ಇಲ್ಲಿ ತಲೆ ಕೆರ್ಕೊಳ್ಳೋಕೆ ಪುರ್ಸೋತಿಲ್ಲ. ಅಕ್ಕ ಒಂದು ರಾಶಿ ಕೆಲಸ ಕೊಟ್ಟಿದ್ದಾಳೆ, ಇದನ್ನ ಮುಗಿಸೋಷ್ಟರಲ್ಲೇ ರಾತ್ರಿ ಆಗೋಗುತ್ತೆ. ರಾತ್ರಿ ಎಲ್ಲ ಕೂತು ಪ್ರಾಜೆಕ್ಟ್ ಮಾಡಿದೀವಿ, ಇವತ್ತೇ ಲಾಸ್ಟ್ ಡೇಟ್ ಬೇರೆ. ಹಾಗಿರುವಾಗ ಸಬ್ಮಿಟ್ ಮಾಡೋದು ಬಿಟ್ಟು ಕೆಲಸ ಟೈಮ್ ಇಲ್ಲ ಅಂತೆಲ್ಲ ಕತೆ ಹೇಳ್ತಿದ್ಯಾ? ನೆನ್ನೆ ನಾವು ಪಟ್ಟಿದ ಶ್ರಮಕ್ಕೆ ಬೆಲೆನೇ ಇಲ್ವಾ? ಇದೇ ಸತ್ಯ. ಆದ್ರೆ ನಾನು ಏನ್ ಮಾಡ್ಲಿ, ಇಷ್ಟೊಂದು ಕೆಲಸ ಒಟ್ಟಿಗೆ ನನ್ನ ಕೈಲಿ ಮಾಡಕ್ ಆಗ್ತಾ ಇಲ್ಲ. ಅದಕ್ಕೆ ಎಲ್ಲಾನು ಬಿಟ್ಟು ಇಲ್ಲಿ ಕೂತಿದ್ಯಾ? ಊಟನೂ ಬಿಟ್ಟು. ಅಲ್ಲಿ ನೋಡು, ಅಲ್ಲಿ ನೋಡು, ಎಷ್ಟು ಆರಾಮಾಗಿ ತಿಂತಾ ಇದ್ದಾಳೆ. ಅಷ್ಟು ಜೀವ ಹೋಗೋ ಕೆಲಸ ಇದ್ದಿದ್ರೆ ಅವಳು ನಿನ್ ಜೊತೆ ಕೆಲಸ ಮಾಡ್ತಿರ್ಬೇಕಿತ್ತು ತಾನೆ. ಎಲ್ಲ ನಿನ್ ತಲೆ ಮೇಲೆ ಹೊರಿಸಿ ಸುಮ್ಮನೆ ಇರಬಾರ್ದಾಗಿತ್ತಲ್ವಾ? ನಾನಿವಾಗ ಅವಳಿಗೆ ಪ್ರಶ್ನೆ ಮಾಡಕ್ ಆಗತ್ತಾ ಸತ್ಯ? ಅವಳು ಹೇಳಿದ್ದನ್ನ ನಾನು ಮಾಡ್ಬೇಕಷ್ಟೆ. ಓ, ಯಾಕೆ ಪ್ರಶ್ನೆ ಮಾಡಬಾರ್ದು? ಇರು ಬಂದೆ. ಸತ್ಯ, ಎಲ್ಲಿಗೆ? 2 ನಿಮಿಷ. ಅದೇ ಎಲ್ಲಿಗೆ? ಕೀರ್ತನ ಕ್ಯಾಬಿನ್ಗೆ. ಸತ್ಯ ಪ್ಲೀಸ್ ಬೇಡ ಸತ್ಯ, ಅವಳನ್ನ ಕೆತ್ಕಿ ನಾವು ನಮ್ ನೆಮ್ಮದಿ ಹಾಳು ಮಾಡ್ಕೊಳ್ಳೋದು ಬೇಡ. ಅಯ್ಯಯ್ಯೋ, ನಾನೆಲ್ಲಾದ್ರೂ ಅವಳನ್ನ ಕೆದಕ್ತೀನಾ? ಮನೆಯಿಂದ ಅವಳಿಗೂ ಊಟ ತಂದಿದ್ದೀನಿ, ಅದನ್ನ ಕೊಟ್ಬಿಟ್ಟು ಬರ್ತೀನಿ. ನಮ್ ದಿವ್ಯನ್ ಪರೀಕ್ಷೆ ಮಾಡಿ ಮಗು ಆರೋಗ್ಯವಾಗಿದ್ಯಾ ಅಥವಾ ಏನೋ ತೊಂದರೆ ಇದೆ ಅಂತ ಹೇಳ್ತೀರಾ? ಅಕ್ಕ ಜಲಜ, ಎಲ್ಲ ಅವ್ರು ನೋಡಿ ಹೇಳ್ತಾರೆ, ಎಲ್ಲ ನೀನೇ ಹೇಳ್ಬಿಡ್ಬೇಡ. ಕೈ ಮುಂದೆ ಚಾಚಮ್ಮ. ನಿನ್ನೆ ಕೇಳ್ತಾ ಇರೋದು, ಕೈ ಕೊಡು. ಹುಡ್ಗೆ, ನಿನ್ಗೆ ಹೇಳ್ತಿರೋದು, ಕೈಯ ಕೊಡು. ಹೆದರ್ಕೋಬೇಡ ದಿವ್ಯಾ, ಏನಾಗಲ್ಲ, ಕೈ ಕೊಡು. ಏ ಮುದೇವೆ, ನೀ ಪರೀಕ್ಷೆ ಮಾಡಿಸ್ಕೊಳಕ್ಕೆ ನಾವು ನಿಂತಾವು ಬೇಡ್ಕೋಬೇಕಾ? ಕೊಡು ಕೈಯ. ಇಲ್ಲ, ನಾನ್ ಕೈ ಕೊಡೋಲ್ಲ. ಏ ಗೊಗ್ಗಯ್ಯ, ನನ್ನ ಯಾಕೋ ಕರೆಸ್ದೆ? ನಾನು ಹೊರಡ್ತೀನಿ. ಬೇಡ ಬೇಡ, ನಾನ್ ನಿಮ್ ಜೊತೆ ಸ್ವಲ್ಪ ಪ್ರೈವೇಟ್ ಆಗಿ ಮಾತಾಡ್ಬೇಕಿತ್ತು. ಪ್ರೈವೇಟ್ ಆಗ? ಹೌದು, ನೀವೆಲ್ಲ ಸ್ವಲ್ಪ ಹೊರಗಡೆ ಇರಿ. ಸರಿ, ಹಾಗಿದ್ರೆ ನಿನಗೊಂದ್ಸತಿ ಬಾಂಬ್ ಬಿಟ್ಟೆ ತೋರಿಸ್ಬೇಕು ಏನೋ. ನಮ್ಮ ಅಪ್ಪು ಸರ್ ಏನ್ ಹೇಳಿದ್ದಾರೆ ಗೊತ್ತಾ? ಪಟಾಕಿ ಯಾರ್ದೇ ಆಗಿರ್ಲಿ, ಅದನ್ನ ಹಚ್ಚೋರು ನಾವೇ ಆಗಿರ್ಬೇಕಂತೆ. ಇಲ್ಲಿ ಅದು ನಾನೇ.
ಅದೇನಲ್ಲ ಅದು ಏನೋ ಒದರು ಕೊಡ್ತಾವಳೆ. ಅವಳು ಒಬ್ಳೆ ವೈದ್ಯರ ಹತ್ರ ಮಾತಾಡ್ಬೇಕಂತೆ, ನಾವೆಲ್ಲ ಆಚೆ ಇರ್ಬೇಕಂತೆ. ಬಿಟ್ಟಿದೆ ಅದ್ ಹೆಂಗ್ಲ ಆಯ್ತದೆ? ಅವಳು ಪರೀಕ್ಷೆ ಮಾಡುವಾಗ ನಾವೆಲ್ಲ ಏನ್ಲ ಆಯ್ತದೆ? ತಾತ, ನಿಮ್ಗಳ ಮುಂದೆ ನಾನು ಹೇಗ್ ಮಾತಾಡ್ಲಿ? ನನಗೂ ಸ್ವಲ್ಪ ಪ್ರೈವಸಿ ಬೇಕು. ದಿವ್ಯಾ, ಇದು ಇಂಗ್ಲಿಷ್ ಮೆಡಿಸಿನ್ ತರ ಅಲ್ಲ, ಬರೀ ನಾಡಿ ಹಿಡಿದು ವಿಷಯ ಹೇಳ್ತಾರೆ. ಅದಕ್ಕೆ ನಾವೆಲ್ಲ ಇದ್ರೆ ಏನು ಪ್ರಾಬ್ಲಮ್ ಆಗಲ್ಲ. ನೀನ್ ಇವಾಗ ಇವ್ರನ್ನ ಕರ್ಕೊಂಡು ಹೊರಗಡೆ ಹೋಗ್ತೀಯೋ ಇಲ್ವೋ? ದಿವ್ಯಾ, ಈ ಗಂಡಸರಿಗೆ ಹೆಣ್ಮಕ್ಳ ಸೂಕ್ಷ್ಮನೇ ಅರ್ಥ ಆಗಲ್ಲ. ಗೊಗ್ಗಯ್ಯ, ಏನ್ ನಿಂತ್ಕೊಂಡು ನೋಡ್ತಿದ್ಯಾ? ನಡಿ ಆಚೆಗೆ. ಏ ಬಾಲ, ನೀವು ನಡಿ ಆಚೆಗೆ. ನಡೀರಿ ನಡೀರಿ. ಏ ಚೋಟ, ನಿನ್ಗೆ ಸಪ್ರೇಟಾಗಿ ಹೇಳ್ಬೇಕಾ? ನಡಿ. ಅಲ್ಲ, ನಾ ಚಿಕ್ಕವನಲ್ವಾ, ಇರ್ಬೋದೇನೋ ಅಂತ ನಿಂತ್ಕೊಂಡೆ. ಸಾರಿ. ಏ ಬಾಬಯ್ಯ, ನನ್ಗೆ ಯಾಕೋ ಡೌಟ್ ಕಳ್ಳ. ನೀನ್ ಹೆಂಡತಿ ಏನೋ ನವರಂಗಿ ಆಟ ಆಡ್ತಾವಳೆ. ಸುಮ್ನಿರ್ಗೋಗಯ್ಯ, ಹಂಗೆಲ್ಲ ಏನಿರಲ್ಲ. ಇಲ್ಲ ಅಂದ್ರೆ ನಮ್ಮನ್ನೆಲ್ಲ ಯಾಕ್ಲ ಆಚೆ ಕಳ್ಸೋಳು? ಏನೋ ಮಸ್ಲತ್ ಮಾಡ್ತಾವಳ ಕಳ್ಳ. ಪಕ್ಕ ಈ ದಿವ್ಯಾ ಏನೋ ಪ್ಲಾನ್ ಹಾಕೊಂಡವಳೆ. ಹೆಂಗ್ ತಿಳ್ಕೊಳ್ಳೋದದ್ನ? ಅದೇನೋ ಮಾತಾಡಬೇಕು ಅಂದಿಲ್ಲಮ್ಮ, ಹೇಳಮ್ಮ. ಅದನ್ನ ಹೇಗೆ ಹೇಳೋದು ಅಂತಾನೆ ಗೊತ್ತಾಗ್ತಿಲ್ಲ. ಯಾಕಮ್ಮ, ಏನಾದರೂ ಸಮಸ್ಯೆನಾ? ಅದೇನು ಅಂತ ಹೇಳಮ್ಮ, ನಾವಿರೋದೇ ಪರಿಹಾರ ಹೇಳೋದಕ್ಕೆ. ನಾನು ಈ ವಿಷಯ ಹೇಳಿದ್ರೆ ನೀವು ಹೇಗೆ ರಿಯಾಕ್ಟ್ ಮಾಡ್ತಿರೋ ಅಂತ ಗೊತ್ತಿಲ್ಲ. ವೈದ್ಯರ ಹತ್ರ ಏನು ಮುಚ್ಚಿಡಬಾರ್ದಮ್ಮ, ಹೇಳು. ನಾನು ಬಸ್ರಿ ಅಲ್ಲ. ಏನು ಬಸುರಿ ಅಲ್ವಾ? ಏನ್ ಆಟ ಆಡ್ತಿದ್ದೀರಾ? ಮತ್ತ್ಯಾಕೆ ನನ್ ಕರೆಸಿದ್ದು? ಕಾರಣ ಇದೆ. ಎಲ್ರು ನನ್ನ ಬಸ್ರಿ ಅಂತ ತಿಳ್ಕೊಂಡಿದ್ದಾರೆ. ಅದಕ್ಕೆ ಅದಕ್ಕೇನು? ಅವ್ರು ನಂಬ್ಕೊಂಡಿರೋ ಸುಳ್ಳ ನಿಜ ಅಂತ ಹೇಳ್ಬೇಕು. ಏನ್ ಹಂಗಂದ್ರೆ? ನಾನ್ ಬಸ್ರಿ ಅಂತ ಎಲ್ರ ಮುಂದೆ ಹೇಳ್ಬೇಕು. ಎಲೆ ದಿಮಾಕ್ ಹೆಣ್ಣೆ, ನನ್ನ ಹತ್ರನೇ ಸುಳ್ಳು ಹೇಳು ಅಂತ ಹೇಳ್ತಿದ್ಯಾ? ನೆನ್ನೆ ನೋಡಿದ್ರೆ ನಿನ್ ಗಂಡ ಬಂದು ನೀನು ಬಸ್ರಿ ಅಲ್ಲ ಅಂತ ಹೇಳು ಅಂತ ಹೇಳ್ದ. ನಾಳೆಯಿಂದ ಕಾರ್ತಿಕ್ ಟೈಮ್ ಟು ಟೈಮ್ ಊಟ ಮಾಡ್ತಾನೆ. ಓವರ್ ಟೈಮ್ ಡ್ಯೂಟಿ ಮಾಡಿಸೋ ಹಾಗಿಲ್ಲ. ಇದು ಬರೀ ಕಾರ್ತಿಕ್ ಮಾತ್ರ ಅಲ್ಲ, ಆಫೀಸಲ್ಲಿರೋ ಎಲ್ಲ ಕಾರ್ಮಿಕರಿಗೂ ಅನ್ವಯಿಸುತ್ತೆ. ಇದನ್ ಮೀರಿ ನೌಟಂಕಿ ಆಟಗಳು ಆಡಿದ್ಯೋ, ಡೈಲಿ ನಾನ್ ನಿನ್ ಎದುರುಗಡೆ ಬಂದು ಕೂರ್ಬೇಕಾಗುತ್ತೆ. ನಾನ್ ಬಂದ್ ಕೂತ್ರೆ ಗೊತ್ತಲ್ಲ. ಬಾಬಯ್ಯ, ಒಳಗಡೆ ಹೋಗು. ನೀನಿನ್ನು ಇಲ್ಲೇ ಇದ್ರೆ ದೊಡ್ಡ ಮ್ಯಾಚ್ ಫಿಕ್ಸಿಂಗ್ ಆಗ್ಬಿಡ್ತದೆ. ಎದುರಿಸ್ಬೇಡ ಕಣಲ್ಲಿ, ಮೊದ್ಲೇ ಜೀವ ಬಾಯಿಗೆ ಬಂದಿದೆ. ನಾನ್ ನಿನ್ನೊಳದಕ್ಕೆ ಹೇಳ್ತಾ ಇರೋದು ಬಾಬಯ್ಯ, ಹೋಗು ಒಳಗೆ. ಅಲ್ಲ ಕಣ, ದಿವ್ಯಾ ಕೋಪ ಮಾಡ್ಕೋತಾಳೋ ಏನೋ. ಯಾಕ್ಲಾ ಕೋಪ ಮಾಡ್ಕೋತಾಳೆ? ನೀನು ಅವಳ ಗಂಡ. ಹೋಯ್ದ್ರು ಪರೀಕ್ಷೆ ಮಾಡುವಾಗ ಗಂಡ ಅನ್ನಿಸ್ಕೊಂಡು ಪಕ್ಕದಾಗಿದ್ರೆ ಯಾಕ್ಲಾ ಕೋಪ ಮಾಡ್ಕೊಂಡಳು? ಹೋಗ್ಲಾ? ಹಂಗಂತ್ಯಾ? ಆಮೇಲೆ ಏನಾದ್ರು ಎಡವಟ್ಟಾದ್ರೆ ತಿಪ್ಪುರ್ಲಾಗ ಹೊಡೆದ್ರು ಯೂಸ್ ಇಲ್ಲ. ಹೇಳ್ತಾ ಇದೀನಿ, ಹೋಗು ಒಳಿಕೆ. ಎಲ್ಲ ಇನ್ನು ಮೀನಾ ಮೇಜ್ ಎಣಿಸ್ತಾ ಕೂತಿದ್ಯಾ? ನಾವೇನು ಆಚೆ ಇರ್ಬೇಕು ಸರಿ ಕಣ್ಲಾ? ನಿನ್ ಗಂಟ ಕಣ್ಲಾ? ನೀನ್ ಯಾಕ್ಲ ಆಚೆ ಇರ್ಬೇಕು? ಗಂಡನ್ ತಾವು ಮುಚ್ಚಿಡೋದಂತದ್ ಏನ್ಲಾಯ್ತೆ? ಹೋಗ್ಲಾ ಒಳಿಕೆ. ಹಂಗಾದ್ರೆ ಒಳಗಡೆ ಹೋಗ್ಬಿಡ್ಲಾ? ಇನ್ನು ಕಣಿ ಕೇಳ್ತಾ ಕೂತ್ಕೊಳ್ಳ, ಹೋಗ್ಲಾ ಒಳಿಕೆ.
ಅದಕ್ಕೆ ನಿಮ್ಮನ್ನ ಕರ್ಸಿದ್ದು. ಅಲ್ಲ ದಿವ್ಯಾ, ನಾನು ಬಾಲ ನೀನ್ ಸ್ವಲ್ಪ ಹೊರಗಡೆ ಹೋಗು, ಅವರು ನನ್ನ ಪರೀಕ್ಷೆ ಮಾಡ್ತಾರೆ. ಮಾಡ್ಲಿ ಬಿಡು, ಅದಕ್ಕೆ ಯಾಕೆ ನಾನು ಆಚೆ ಹೋಗ್ಬೇಕು? ಪ್ಲೀಸ್ ಕಣೋ, ಅರ್ಥ ಮಾಡ್ಕೋ. ಇಲ್ಲ, ನಾನು ಇಲ್ಲೇ ಇರ್ತೀನಿ. ನಾನು ನಿನ್ ಗಂಡ ತಾನೆ, ನನ್ನ ಎದುರುಗಡೆನೆ ಪರೀಕ್ಷೆ ಆಗ್ಲಿ. ಅದ್ ಹಾಗಲ್ಲ ಬಾಲ. ವೈದ್ಯರೇ, ನಾನು ಇಲ್ಲಿದ್ರೆ ನಿಮ್ಗೆ ಏನಾದ್ರೂ ಸಮಸ್ಯೆನಾ? ನನಗೆ ಯಾರಿದ್ರು ಬಿಟ್ರು ಏನು ಸಮಸ್ಯೆ ಇಲ್ಲ. ಈಗೇನ್ ಪರೀಕ್ಷೆ ಮಾಡ್ಲಾ ಬೇಡವಾ? ಅಯ್ಯೋ, ಮಾಡಿ ಮಾಡಿ ವೈದ್ಯರೇ. ಬೇಡ, ನಾನು ಹೋಗಬಾರ್ದು. ಇದು ಅವಳ ಪ್ರಾಬ್ಲಮ್ಮು, ಅವಳೇ ಸಾಲ್ವ್ ಮಾಡ್ಕೊಳ್ಳಿ. ಈಗ ನಾನು ಹೋಗಿ ಅವ್ನಿಗೆ 4 ಕೊಟ್ಟು ಬರ್ಬೋದು, ಆದರೆ ಮತ್ತೆ 4 ಮನೆಗೆ ಸೇಲ್ಸ್ ಅಂತ ಹೋಗ್ತಾಳೆ. ಅಲ್ಲೂ ಇದೇ ಥರ ಜನಗಳಿರಲ್ಲ ಅಂತ ಏನು ಗ್ಯಾರಂಟಿ? ಒಂದೋ ಈ ಕೆಲಸ ಬಿಡಲಿ, ಇಲ್ಲ ಇಂಥವ್ರ ಜೊತೆ ಹೇಗೆ ನಡ್ಕೋಬೇಕು ಅನ್ನೋದು ಅವಳೇ ಕಲ್ತ್ಕೊಳ್ಳಿ. ಸರ್, ನೀವೇ ನೋಡಿ ಸರ್. ಏನಾಯ್ತು? ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ನಾನ್ ಬಸ್ರಿ ತಾನೆ. ಸುಮ್ನಿರು ದಿವ್ಯಾ, ಅವರೇ ಅದನ್ನ ಹೇಳ್ತಾರೆ. ವೈದ್ಯರೇ, ನೀವ್ ಹೇಳಿ, ದಿವ್ಯಾ ಬಸ್ರಿನಾ ಇಲ್ವಾ ಅಂತ. ನಿನ್ನ ಹೆಂಡತಿ ಬಸ್ರಿ ಅಲ್ಲ. ದಿವ್ಯಾ, ಏನಾಯ್ತು? ಯಾಕೆ ಆ ಥರ ಕಿರ್ಚ್ಕೊಂಡೆ? ಶೇಖರ, ಏನಾಯ್ತು? ಪರೀಕ್ಷೆ ಮಾಡ್ದಿಲ್ಲ ಸರಿಗೆ? ಪರೀಕ್ಷೆ ಮಾಡಾಯ್ತು. ನಿಜ ಗೊತ್ತಾಗಿ ಇವಳಿಗೆ ತಡ್ಕೊಳಕ್ಕಾಗ್ತಿಲ್ಲ. ನಿಜನಾ? ಏನ್ ನಿಜ? ಇವಳು ಬಸ್ರಿ ಅಲ್ಲ ಅನ್ನೋ ನಿಜ. ಮತ್ತೆ ಮೊನ್ನೆ ವಾಂತಿ ಮಾಡ್ಕೊಂಡಿದ್ದಾಳೆ. ಪೆತ್ತಕ್ಕಾಗಿರ್ಬೇಕು, ಬಸ್ರಿಗಲ್ಲ. ಹೋಳ್ಬೇಡ ಕಣಮ್ಮ ದಿವ್ಯಾ, ಅದಕ್ಕೆ ಯಾಕೆ ಕಳ್ತಾ ಇದೀಯ? ಇವತ್ತಾಗ್ಲಿಲ್ಲ ಅಂದ್ರೆ ನಾಳೆ ಕಾಯ್ತಿದೆ, ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊಂಡಿಯ? ಹೌದೌದು, ಅಳ್ಬೇಡ ದಿವ್ಯಾ, ಮತ್ತೆ ನಮ್ಮ ಜೀವನದಲ್ಲಿ ಒಳ್ಳೆ ಸುದ್ದಿ ಬಂದೇ ಬರುತ್ತೆ. ಪ್ರಯತ್ನಕ್ಕೆ ಫಲ ಸಿಗದೆ ಇರುತ್ತಾ? ಮತ್ತೆ ಪ್ರಯತ್ನ ಮಾಡೋಣ, ಅಳ್ಬೇಡ ನೀನು.
ಅದು ಅಷ್ಟು ಸುಲಭ ಅಲ್ಲ. ಈ ಹುಡುಗಿಗೆ ಸಮಸ್ಯೆ ಇದೆ. ಶೇಖರು ಏನಪ್ಪ ಹಂಗಂದ್ರೆ? ಈ ಹುಡುಗಿ ಗರ್ಭಕೋಶದಲ್ಲಿ ಸಮಸ್ಯೆ ಇದೆ. ಈಕೆ ಮಗು ಬಗ್ಗೆ ಬೇಗ ಯೋಚನೆ ಮಾಡಬೇಕು. ತಡ ಮಾಡಿದಷ್ಟು ಅಪಾಯ ಇದೆ. ಛೇ, ಇವತ್ತೇ ಇವನ್ ಕೈಗೆ ಸಿಗ್ತಿಲ್ಲ. ಪ್ರಾಜೆಕ್ಟ್ ಸಬ್ಮಿಟ್ ಮಾಡೋದಕ್ಕೆ ಇವತ್ತೇ ಲಾಸ್ಟ್ ಡೇಟು. ಏನು ಮಾಡೋದೀಗ? ನಿಖಿಲ್ ಸರ್. ಎಸ್ ಮ್ಯಾಮ್. ನನಗೆ ಒಂದು ಲ್ಯಾಪ್ಟಾಪ್ ಬೇಕಿತ್ತು, ಸ್ವಲ್ಪ ಅರ್ಜೆಂಟ್ ಇದೆ. ನಿಮಗೆಲ್ಲ ಅನ್ನೋಕ್ಕಾಗುತ್ತಾ ಮೇಡಮ್? ತರ್ತೀನಿ, 5 ನಿಮಿಷ. ಅಪ್ಪ ಪುಣ್ಯಾತ್ಮ ಅಂತ ಫೋನ್ ಮಾಡಿದ್ಯಲ್ಲ, ಎಷ್ಟು ಸಲ ಕಾಲ್ ಮಾಡೋದು? ಬಿಸಿ ಅಂತಾನೆ ಬರ್ತಿದೆ. ಸಾರಿ ಸತ್ಯ, ಅದು ಆಚೆ ಹೋಗಿದ್ದೆ. 1 ನಿಮಿಷ ಲೈನಲ್ಲೇ ಇರು. ರಾಕಿ, ನನಗೆ ನಿನ್ನಿಂದ ಅರ್ಜೆಂಟಾಗಿ ಒಂದು ಹೆಲ್ಪ್ ಆಗಬೇಕಾಗಿದೆ, ಮಾಡ್ತೀಯಾ? ಇದೇನ್ ಸತ್ಯ, ಯಾವಾಗ್ಲೂ ಮಾಡ್ತೀಯಾ ಅಂತ ಕೇಳ್ತೀಯಾ? ಮಾಡು ಅನ್ನು, ಮಾಡ್ತೀನಿ. ಅಮೂಲ್ ಬೇಬಿ ಮತ್ತೆ ನಾನು ಸೇರಿ ಒಂದು ಪ್ರಾಜೆಕ್ಟ್ ರೆಡಿ ಮಾಡಿದ್ವಿ ಕಣೋ, ಇಂಟರ್ನ್ಯಾಷನಲ್ ಬಿಸ್ನೆಸ್ ಅವಾರ್ಡ್ ಕಾಂಪಿಟೇಷನ್ಗೆ. ವಾವ್, ಸೂಪರ್ ಸತ್ಯ. ಏನ್ ಸೂಪರ್ ನಿನ್ ತಲೆ. ಆದ್ರೆ ಅದನ್ನ ಸಬ್ಮಿಟ್ ಮಾಡೋದಕ್ಕೆ ಇವನಿಗೆ ಪುರ್ಸತ್ತೇ ಇಲ್ಲ, ಒತ್ತಾಡ್ತಾ ಇದ್ದಾನೆ. ಆದ್ರೆ ಇವತ್ತೇ ಲಾಸ್ಟ್ ಡೇಟ್ ರಾಕಿ. ಏನ ಪುರ್ಸೋತಿಲ್ವಾ? ನಾನೇ ಮಾಡೋಣ ಅಂದ್ರೆ ಅದು ಹೇಗೆ, ಏನು, ಎತ್ತ ನನಗೆ ಅರ್ಥನೇ ಆಗಲ್ಲ. ಆನ್ಲೈನ್ ಹಿಡ್ದಿರೋ ಕೈಗೆ ಲ್ಯಾಪ್ಟಾಪ್ ವಿಷಯ ಎಲ್ಲ ಗೊತ್ತಾಗಲ್ಲ. ಅದಕ್ಕೆ ನಾನು ನಿನಗೆ ಕಾಲ್ ಮಾಡಿದೆ. ಈಗೇನು ಪ್ರಾಜೆಕ್ಟ್ ಸಬ್ಮಿಟ್ ಮಾಡ್ಬೇಕಷ್ಟೇ ತಾನೇ? ಮಾಡೋಣ ಬಿಡು. ಹ್ಞೂ ಹೌದು. ಸರಿ, ಅವಾರ್ಡ್ ಕೊಡ್ತಿರೋ ಏಜೆನ್ಸಿ ವೆಬ್ಸೈಟ್ ಏನು ಹೇಳು? ಏನೋ ಹಾಗಂದ್ರೆ ನನಗದೆಲ್ಲ ಗೊತ್ತಾಗಲ್ಲ. ಗೊತ್ತಿದ್ರೆ ನಾನು ನಿನ್ನನ್ನು ಯಾಕೆ ಕೇಳ್ತಿದ್ದೆ? ಸರಿ, 1 ನಿಮಿಷ. ಇರು, ಈ ವರ್ಷದ್ದು ಬಿಸ್ನೆಸ್ ಅವಾರ್ಡ್ಸ್ ಯಾವ್ದ್ಯಾವ್ದಿದೆ ಅಂತ ಚೆಕ್ ಮಾಡ್ತೀನಿ. ಸತ್ಯ ಸಿಕ್ತು ಬಿಡು. ಇವತ್ತು ಲಾಸ್ಟ್ ಡೇಟ್ ಅಂತ ಅಲ್ವಾ? ಹೇಳಿ ಸತ್ಯ. ಸರಿ, ಈಗೇನ್ ಮಾಡೋದು? ಮೊದಲು ಬ್ರೌಸರ್ ಓಪನ್ ಮಾಡು ನೀನು. ಏನು ಹಾಗಂದ್ರೆ? ಗೂಗಲ್ ಸರ್ಚ್ ಮಾಡಕ್ಕೆಲ್ಲ ಉಪಯೋಗಿಸ್ತೀವಲ್ಲ, ಅದನ್ನ ಬ್ರೌಸರ್ ಅಂತಾರೆ. ಅದನ್ನ ಓಪನ್ ಮಾಡು. ಅಲ್ಲಿ ಜಿ ಅಂತ ಇರುತ್ತೆ ನೋಡು. ಸಿಕ್ತಾ? ಓಪನ್ ಮಾಡೋದನ್ನ. ಓಪನ್ ಆಯ್ತು ಕಣೋ. ಅದನ್ನ ಈ ತರ ತೀರಿಸ್ಕೊತಿದ್ಯಾ? ಯಾಕೆ ಕೀರ್ತನ ಏನೇನೋ ಮಾತಾಡ್ತಿದ್ಯಾ? ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ನಾನು ಕೇಳಿದ್ದು ಅಮ್ಮನ್ನ. ಹೇಳಮ್ಮ, ನಿನಗೆ ನನ್ನ ಮೇಲೆ ಏನ್ ದ್ವೇಷ? ನಾನು ಅಂಥದ್ದು ಏನ್ ಮಾಡಿದೀನಿ? ನಿನಗೆ ನನ್ನ ಮೇಲೆ ಏನಾದ್ರೂ ಕೋಪ ಇದ್ರೆ ಅದನ್ನ ಡೈರೆಕ್ಟ್ ಆಗಿ ನನ್ನ ಹತ್ರ ತೀರಿಸ್ಕೊ. ಬೈಯದಿದ್ರೆ ನನಗ್ ಬೈ. ಅದನ್ನ ಬಿಟ್ಟು ಇಂಡೈರೆಕ್ಟ್ ಆಗಿ ಯಾರ್ಯಾರ ಹತ್ರನೋ ಮಾತು ಕೇಳೋ ಹಾಗೆಲ್ಲ ಮಾಡ್ಬೇಡಮ್ಮ ನೀನು. ಕೀರ್ತನ, ನೇರವಾಗಿ ವಿಷಯಕ್ಕೆ ಬಾ. ಏನಾಯ್ತೀಗ? ನಾನು ಯಾರ ಕೈಲಿ ನಿನ್ನನ್ನು ಬಯಸಿದ್ದೀನಿ? ನಿಮ್ಮಪ್ಪ ಏನಾದ್ರು ಅಂದ್ರ? ಅಪ್ಪ ಅಲ್ಲಮ್ಮ, ಇದೊಳಲ್ಲ ನಿನ್ನ ಮುದ್ದಿನ ಸೊಸೆ ಸತ್ಯ. ಅವಳು ಆಫೀಸ್ಗೆ ಊಟ ಕೊಡೋ ನೆಪದಲ್ಲಿ ಬಂದು ನನ್ನ ಮೇಲೆ ಹೇಗೆಲ್ಲ ರೇಗಾಡೋದು ಗೊತ್ತಾ? ನೆನೆಸ್ಕೊಂಡ್ರೆ ಮೈಯೆಲ್ಲ ಉರಿತಿದೆ ನನಗೆ. ಸತ್ಯನ ಅವಳು ಹಾಗೆ ಮಾಡೋಳಲ್ವಲ್ಲ? ಓ, ಹಾಗಿದ್ರೆ ನನ್ನ ಕತೆ ಹೇಳ್ತಾ ಇದ್ದೀನ ಚಿಕ್ಕಿ? ಅವಳು ನನ್ನ ಆಫೀಸ್ಗೆ ಬಂದು ನನ್ನ ಕ್ಯಾಬಿನಲ್ಲೇ ಕೂತ್ಕೊಂಡು ನನಗೆ ಅನ್ನೋ ಅಷ್ಟು ಧೈರ್ಯ.
ಇದೆಲ್ಲ ನೀವುಗಳು ಕೊಟ್ಟಿರೋ ಸದರಾಮ ಅವಳಿಗೆ, ಅದಕ್ಕೆ ಅವಳ ನಾಲ್ಗೆ ಇಷ್ಟೊಂದು ಉದ್ದ ಆಗಿರೋದು. ಸಾಕು ಕೀರ್ತನ, ನೀನ್ ಹೇಳೋದ್ ನೋಡಿದ್ರೆ ನಾವೇ ಅವಳನ್ನ ನಿನ್ನ ಹತ್ರ ಜಗಳ ಮಾಡು ಅಂತ ಹೇಳಿ ಕಳಿಸಿದೀವಿ ಅನ್ನೋ ತರ ಆಡ್ತಿದ್ಯಾ. ಅವಳಿಗೆ ಪ್ರತಿಯೊಬ್ಬರ ಹತ್ರನೂ ಹೋಗಿ ಜಗಳ ಮಾಡ್ಕೊಂಡು ಗಲಾಟೆ ಮಾಡ್ಕೊಳ್ಳೋದು ಚಾಳಿ. ಅದಕ್ಕೆ ನಾನೇನೇ ಮಾಡೋಕ್ಕಾಗತ್ತೆ? ಅವಳಿಂದಾಗಿ ಮನೇಲಂತೂ ನೆಮ್ಮದಿ ಇಲ್ಲ, ಈಗ ಆಫೀಸಲ್ಲೂ ನೆಮ್ಮದಿ ಇಲ್ಲ. ಅವಳನ್ನ ಹೀಗೆ ಬಿಟ್ರೆ ನಮ್ಗೆಲ್ರ ತಲೆ ಮೇಲೂ ಕೂತ್ಕೊಂಡು ಡಾನ್ಸ್ ಮಾಡ್ತಾಳೆ. ಊಟ ಕೊಡೋ ನೆಪದಲ್ಲಿ ಆಫೀಸ್ಗೆ ಹೋಗಿ ಇಷ್ಟೆಲ್ಲ ರಂಪ ಮಾಡಿದಾಳ ಅವಳು. ಇದು ನಾನೇ ಅವಳನ್ನು ವಿಚಾರಿಸ್ಕೋತೀನಿ. ಅಕ್ಕ, ಒಂದ್ ನಿಮಿಷ. ಸಮಸ್ಯೆ ಅಂತ ಬಂದಾಗ ಇಬ್ರು ಮಾತನ್ನು ಕೇಳಿಸ್ಕೋಬೇಕು ಅಕ್ಕ. ಒಬ್ರು ಮಾತನ್ನ ಕೇಳಿ ಇನ್ನೊಬ್ರ ಜೊತೆ ಜಗಳ ಆಡೋದಕ್ಕಿಂತ ಸತ್ಯನೂ ಕರೆದು ಏನಾಯ್ತು ಅಂತ ಕೇಳೋದು ಒಳ್ಳೇದಲ್ವಾ? ಅಲ್ಲ ಚಿಕ್ಕಿ, ನಿಮಗೆ ಅವಳು ಕಂಡ್ರೆ ಅದ್ ಯಾಕೆ ಅಷ್ಟೊಂದು ಪ್ರೀತಿ ಅಂತ ನನಗಂತೂ ಗೊತ್ತಿಲ್ಲ. ಮನೆ ಮಗಳು ನಾನು ಹೇಳೋ ಮಾತ್ ಮೇಲೆ ನಂಬಿಕೆ ಇಲ್ಲ. ಇದಕ್ಕೂ ನಿಮ್ ಸತ್ಯನೇ ಬಂದ್ ಸಾಕ್ಷಿ ಹೇಳಿದ್ರೆ ನಂಬ್ತಿರೇನೋ ಅಲ್ವಾ? ಸರಿಯಾಗಿ ತಲೆ ಕೆಡಿಸಿಟ್ಟಿದ್ದಾಳೆ ಇವಳಿಗೆ. ಚಿಕ್ಕಿ, ಮೊದಲು ನೀವು ಅವಳ ಪರವಾಗಿ ಮಾತಾಡೋದನ್ನ ನಿಲ್ಸಿ. 2 ತಲೆ ನಾಗರ್ ಹಾವು ಅವಳು. ನಿಮಗಿನ್ನೂ ಅದು ಅರ್ಥ ಆಗಿಲ್ಲ ಅನ್ಸುತ್ತೆ.